ನಮ್ಮ ಪುರಕ್ಕೆ ಮುತ್ತಿಗೆ ಹಾಕುವುದಕ್ಕಿದ್ದಾನಂತೆ. ಹಾಗಾದ್ರೆ ತಡಮಾವಸರಿ ಅಲ್ಲ, ಸಕಲ ಸೇನೆ ಸಿದ್ಧವಾಗಿ ಯುದ್ಧಕ್ಕೆ ಹೋಗು. ಒಳ್ಳೇದಾಗುವಂತ ಯೋಗ ಇದ್ದೆ ಮಾತ್ರ ಒಳ್ಳೇದಾಗುವ ಯೋಗ ಇಲ್ದಿದ್ರೆ ಆಗುವುದೇ ಬೇಡವಾ? ನೀವು ಹೇಳಿದ್ಮೇಲೆ ಮತ್ತೆ ಮಾತೇ ಇಲ್ಲ ಮಾರೆ. ಈ ವರ್ಷ ಆದ್ರೂ ಒಂದು ಒಳ್ಳೇದಾಗುವಂತ ಯೋಚನೆ ಮಾಡ್ತಾ ಇದ್ದೆ, ನಿಮ್ ಬಾಯಿಂದ ಒಳ್ಳೆ ಮಾತೇ ಬಂತು. ಯೋಗ ಇದ್ರೆ ಒಳ್ಳೇದಾಗು. ಯಾವುದಕ್ಕ ಕಾರಣಕ್ಕೂ ಯೋಗ ಭಾಗ್ಯವೆನ್ನುವುದು ಕೂಡಿ ಬರ್ಬೇಕಾಗ್ತದೆ. ಹೌದೌದೌದು. ಹಾಗಂತ ಈಗ ಹೇಳಿದ್ರೆ ಎಲ್ಲ ನಾನೇ ಅಧಿಕ ಪ್ರಸಂಗ ಮಾಡುದು ಅಂತ ಹೇಳುದ? ಮತ್ತೆ ಇಲ್ಲಪ್ಪ, ಹೋಗು ಅಂತ ಹೇಳಿದ್ರೆ ಹೋದ. ಎಲ್ಲಿ ಹೋಗುವುದ? ನೋಡು, ನಮ್ಮವರೆಲ್ಲ ಸಿದ್ಧತೆಯಲ್ಲಿದ್ದಾರೆ. ಹೌದಪ್ಪ. ಎಲ್ಲಿಗೆ ಹೋಗುವುದು? ಗೌರಿಪುರಕ್ಕೆ. ಗೌರಿಪುರಕ್ಕೆ? ಹೌದು. ವಿಶೇಷ ಏನು? ಮದುವೆ ದಿಬ್ಬಣ ಕೂಡಿಕೊಂಡು ಅಂತ ಭಾವಿಸಿಕೊಂಡಿದ್ದ. ಹಾಗಲ್ಲ, ಸಕಲ ಸೇನೆಯನ್ನು ಕೂಡಿಕೊಂಡು ಗೌರಿಪುರಕ್ಕೆ ದಾಳಿಯನ್ನು ಇಡಬೇಕು. ದಾಳಿ ಇಡ್ಲಿಕ್ಕೆ ನಾವು ಹೋಗುದ? ದಾಳಿಯನ್ನು ಇಡಬೇಕು. ಮತ್ತೆ ಹೇಳ್ಬೇಕು ಬೇಡ ಮಾರ್ರೆ? ಯಾಕೆ? ಈಗ ವಾಹನ ತಯಾರಿ ಮಾಡ್ಬೇಕು. ನಮ್ಮವರೆಲ್ಲ ಅವರು ಬರ್ತಾರೆ, ನಮ್ಮವರೆಲ್ಲ ಸಿದ್ಧತೆಯಲ್ಲಿದ್ದಾರೆ. ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಶಸ್ತ್ರಾಸ್ತ್ರ ಎಲ್ಲ ಶುದ್ಧ ಆಗ್ಬೇಕು. ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಹೌದು. ಈಗ ವ್ಯವಸ್ಥೆ ಎಲ್ಲ ನಾವು ಮಾಡ್ಲಿಕ್ಕೆ ಹೋಗುದು. ಅಂದ್ರೆ ಹಿಂದೆ ಮಾಡಿಟ್ಟದ್ದೇ ಉಂಟು. ಹೇಳಿದ ತಕ್ಷಣವೇ ತಟ್ಟನೆ ಸಿದ್ಧತೆ ಆಗ್ತದೆ. ಮತ್ತೆ ಹೌದೌದು, ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀಯಾ? ಹೋಗುದು. ಈಗ ನಾವಿಬ್ರು ಹೋಗುದ? ಏನು, ನಾವೆಲ್ಲ ಸಂಧಾನಕ್ಕಾಗಿ ಹೋಗ್ತಾ ಇರೋದು. Oh
ಅಂತ ನಾವು ಬಂದ್ ಕೂಡಲೇ ಅವ ಸತ್ತಾಯ್ತು ಸತ್ತಾಯ್ತು ಅವ ಹೆಣ ತೆಗೆದು ಹೊಂಟೆ ಅಷ್ಟೇ. ಅದಲ್ವಾ ಅದಕ್ಕಾಗಿ ನಾವಾಗಲ್ಲ, ನಮ್ಮ ಜನವನ್ನು ಕೂಡಿಕೊಂಡೇ ಬಂದಿದ್ದೇವೆ. ದುರಸಾಹಸಿ ಎನ್ನುವ ಮಾತುಗಳನ್ನು ಇಂದಿಗೆ ಬಿಡಬೇಕು. ಇನ್ನು ಮುಂದೆ ಈ ರಾಜ್ಯವನ್ನು ಬಿಟ್ಟು ಕೊಟ್ಟರು ಒಳ್ಳೆದು. ತೊಡೆದು ಬಿಸಾಡ್ತೇನೆ. Bhakti
ನಗು ನಗು, ಇದು ನಿನ್ನ ಕೊನೆಯ ನಗು. ಏ ಕೈ ಬಿಚ್ಚಿ ನೋಡ. ಏನು ತಲೆ ಕೆಟ್ಟಿದ್ಯಾ ನಮಗೆ? ಬಿಚ್ಚಲಿಕ್ಕೆ ನಾವು ಕಟ್ಟಿದ್ದ. ಹಾ ಏ ಅಂತ ಯಾರಿಗೆ ಹೇಳ್ತೀಯ? ನಿನಗೆ ಹೇಳಿದ್ದು. ಇನ್ ಹೇಳ್ತೀಯಲ್ಲ ನಾನು. ಏ ಹೀಗೆ ಹೇಳುದಕ್ಕೂ ಕಾರಣ ಉಂಟು. ಏನ? ಯಾಕೆ ಹೇಳು? ಕೈ ಕಟ್ಟಿದ್ದೇನೆ. ಯಾಕೆ ಹೇಳು? ಮೂರು ಬಿಟ್ಟವರು ಊರಿಗೆ ದೊಡ್ಡವರು. ಅದು ಮತ್ತೆ ಬಾಯಿ ಬಿಟ್ಟು ಹೇಳಿದ್ಬೇಡ, ನೀವೆಲ್ಲ ಬಿಟ್ಟವ್ರಂದು ಗೊತ್ತಿದ್ಯಲ್ಲ. ಈ ಸ್ಥಳಕ್ಕೆ ಬರ್ಬೇಕಾದ್ರೆ ನಾವು ನಾಚಿಕೆ ಪಡ್ಕೊಂಡ್ರೆ ಆಗ್ತದ? ನಮ್ಮ ಕೆಲಸ ಎನ್ನುವುದು ಆಗುವುದಿಲ್ಲ. ಅಡಿಗೆ ಬಿದ್ರೆ ಮೂಗು ಮೇಲೆ, ಅಡಿಗೆ ಬಿದ್ರೆ ಮೂಗು ಮೇಲೆ ಅಂತ ಮತ್ತೆ ನಾವು ಹಾಗೆ ಸಾಬೀತು ಮಾಡ್ತೇವೆ. ಹೌದೌದು. ಇವನನ್ನು ಹಾಗೆ ಬಿಡುವುದಲ್ಲ. ಇವನು ಮಾತು ಹೆಚ್ಚಾಯಿತು. ಇವ್ರು ಅಡಿ ಬಿದ್ದು ಬಿದ್ದು ಮೂಗು ಎಷ್ಟು ಅರ್ಧ ಇಷ್ಟು ನೋಡಿ ಇವರು. ಹೌದೌದು. ಆದ್ರೂ ಮೂಗು ತೋರಿಸುದಿಲ್ಲ. ಹೊಡೆದು ಬಿಸಾಡ್ತೇನೆ. ಹಾಗಲ್ವಾ? ಇವನನ್ನು ಹೀಗೆ ಬಿಡುವುದಲ್ಲ. ನೇರವಾಗಿ ನಮ್ಮ ಪುರಕ್ಕೆ ವಾಹನ ವ್ಯವಸ್ಥೆ ಮಾಡುದಾ? ಬೇಡ ಬೇಡ ಬೇಡ. ನಮ್ಮ ಪುರಕ್ಕೆ ಕರೆದುಕೊಂಡು ಹೋಗಿದ್ರೆ ಬಹಳ ಖರ್ಚಾಗ್ತದೆ. ಇವನಿಗೆ ಹೋಗುವುದಕ್ಕೆ ವಾಹನ. ಅದು ಮತ್ತೆ ಬಾಯಿ ಬಿಟ್ಟು ಹೇಳ್ಬೇಕಾ? ಆಹಾ. ನೀವು ಯಾವತ್ತಾದ್ರೂ ಒಂದು 10 ಪೈಸೆ ಖರ್ಚು ಮಾಡಿದುಂಟಾ? ಯಾಕೆ? ನಿಮ್ಮ ಜೀವಮಾನ ಪೂರ ಇಬ್ರು ಇನ್ನೊಬ್ಬರೊಟ್ಟಿಗೆ ಬದುಕುತ್ತಾ ಇದ್ದೀರಿ. ಬೇರೆಯವ್ರಿಗೆ ಬೇಕಾದ್ರೂ ಖರ್ಚು ಮಾಡ್ತೇನೆ. ಪಾಪಿ ಮಗನ ನಿನಗೆ ಖರ್ಚು ಮಾಡುದಿಲ್ಲ ನಾನು. ಯಾಕೆ ಹೇಳು? ಹೆಚ್ಚಿಗೆ ಕೊಟ್ರೆ 1 ವಾರ ಬರುವುದಿಲ್ಲ ನೀನು. ಎಂತ ಗೊತ್ತಾ? ಇದನ್ನ ಬರೆದೇ ಇರ್ತೀರಾ? ಹಾಗಲ್ಲ, ಇವನನ್ನು ಅವನೇ ಕಟ್ಟಿದಂತಹ ಸೆರೆಮನೆಗೆ ಹಾಕ್ಬೇಕು. ಅವನಿಗೆ ಕಟ್ಟಿ ಸೇರೆ ಮನೆ ಜಾಗ್ರತೆಯಿಂದ ಹಾಕ್ಬೇಕು. ಯಾಕೆ ಹೇಳು? ಅವನ ಊರು ಅವನ ಊರು. ಗಡಿ ರಚನೆ ಎಲ್ಲೆಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಗೌರಿಪುರ ವಾಣಿಪುರವನ್ನು ಸೇರಿಸಿಕೊಂಡು ನಾವೇ ಒಂದು ಗಡಿ ರಚನೆಯನ್ನು ಮಾಡಬೇಕು. ಇದ್ದವರೆಲ್ಲ ನಮ್ಮ ಮಾತನ್ನು ಕೇಳಬೇಕು. ಇನ್ನು ಮುಂದೆ ನಾನು ಹೇಳಿದ್ದ ಶಾಸನ, ಇವನ ಶಾಸನವೆಲ್ಲ ಬದಲಾಯಿಸಬೇಕು. ಎಲ್ಲ ಬದಲಾಯಿಸ್ಬೇಕಾ? ಈಗ ಇಲ್ಲಿದ್ದವರನ್ನೆಲ್ಲ ಮನೆ ಕಳಿಸುವ. ಯಾರು? ಏ ಇವರೆಲ್ಲ ನಮಗೆ ಬೇಕಾಗ್ತದೆ. ಸ್ವಲ್ಪ ಹಣದ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ನಮ್ಮ ಕಡೆಯವರು ಆಗ್ತಾರೆ. ನಮ್ಮ ಕಡೆ ಬರ್ತಾರೆ. ನಮ್ಮ ಕಡೆ ಬರ್ತಾರೆ. ತಡ ಮಾಡುದಿಲ್ಲ. ಇವನನ್ನು ನೇರವಾಗಿ ಸೆರೆಮನೆಗೆ ತೆಗೆದು ಮನೆನ ಹಾಕಿ ಜಾಗ್ರತೆ. ಆಯ್ತಾ? ಸಂಖ್ಯೆ ನೋಡಿ ತಲೆ ಬಿಸಿ ಆಗ್ತದೆ ಮನೆ. ಸಂಖ್ಯೆ ಎಲ್ಲ ಕೋಣೆ ಸಂಖ್ಯೆ ಎಲ್ಲ ಪೂರ್ಣ ಆಗಿದೆ. ಹಾ. ಹೋದ್ರೆ ಒಂದು ಕೋಣೆ ಸಂಖ್ಯೆ ಮಾತ್ರ ಹಾಗೆ ಇತ್ತು, ಅದಕ್ಕೆ ಹಾಕಿ ಬಿಟ್ಟೆ. ಹೌದಾ? ಹೌದೌದು. ಸಂಖ್ಯೆ ಎಷ್ಟು? 104. 104. ಹೌದು. ಪುಣ್ಯಾತ್ಮ, ಬೀಗದ ಕೈ ಹೌದು, ಬೀಗದ ಕೈ ಬೀಗ ಹಾಕಿ ತಕ್ಕ ಬಂದಿದ್ದೆ. ಹಾಕಿದ್ದೀಯಾ? ಭದ್ರವಾಗಿ ತಡ ಮಾಡುದು ಸರಿಯಲ್ಲ. ನೇರವಾಗಿ ಪೀಠ ಇರಬೇಕು. ಪೀಠ ಪೀಠ ಹಾ. ಕೊಡದು ಬಿಸಾಡ್ತೇನೆ. ನೀನ್ ಯಾಕೆ ಹೇಳಿದ್ದ? ಪೀಠ ಏರ್ಬೇಕಂತ ಹೇಳಿ ನೀನು ನಾವು ಅಂತ ಗೊತ್ತಾಗ. ಪೀಠ ಏರ್ಬೇಕಾದವನು ನಾನು, ನೀನು ಸೇವಕ. ಬದಲಿ ದೇವ್ರೆ, ಇದೆಂತ ನಿಮ್ಮ ಕಾಲಿಗೆ ಅಂತ ವಾತ ಹಿಡಿತೆ ಅಂತ ಮಾರ್ರೆ. ಕಾಲ ಮೇಲೆ ಹೋಯ್ತಲ್ಲ. ಆಗಲ್ವಾ? ಇದು ಚಾಪು. ನಿಮ್ಮ ಚಾಪು ಚರಿ ಸೀರೆ ಟಿವಿ. ಯಾವ ಟಿವಿ? ರಾಜ ಟಿವಿ. ಹೌದಾ? ಹೌದೌದೌದು. ಹಾಗಿದ್ರೆ ತೊಂದ್ರೆ ಇಲ್ಲ. ಹಾ. ಈ ಪೀಠಕ್ಕೆ ನೀವು ಅಂತಾಯ್ತು. ಹಾ. ಹಾಗಿದ್ರೆ ನನಗಿಲ್ಲಿ ಇಷ್ಟೇ ಕೆಲಸವೇ ಅಲ್ಲ. ಮೇಲೆ ನಿನಗೆ ಹೆಚ್ಚಿಗೆ ಕೆಲಸವನ್ನು ಕೊಡ್ತೇನೆ. ಮೇಲೆ ಹೋಗ್ಲಿಕ್ಕೆ ಉಂಟಾ? ಮೇಲೆ ಹೋಗ್ಲಿಕ್ಕೆ ಆಗಲ್ವಾ? ನನ್ನನ್ನು ಮೇಲೆ ನಿನಗೆ ಬೇಕಾದಷ್ಟು ವ್ಯವಸ್ಥೆ ಮಾಡ್ತೇನೆ. ಹೌದಾ? ಇನ್ನು ಮುಂದೆ ಇವರೆಲ್ಲ ನಮ್ಮ ಕಡೆಯವರೇ. ಕಂಡುಬಿಟ್ಟು ನೋಡ್ತಿದ್ರು ಮಾರೆ. ಹೆಚ್ಚಿಗೆ ಮಾತನಾಡಿದ್ರೆ ತಲೆ ಕಡಿತೇನೆ. ಕೈ ಎತ್ತಿ ತೋರಿಸಿದ್ರೆ ಕೈ ಕಡಿತೀರಿ. ಕೈ ಕಡಿತೇನೆ. ಅಪ್ಪ ನಿಮ್ಗೆ ಆಗುದಿಲ್ಲ, ಬೇರೆಯವ್ರ ಹತ್ರ ಹೇಳಿ ಆದ್ರೂ ನೀವು ಕಳಿಸ್ತೀರಿ. ಅದಕ್ಕೆ ಜನ ನೀನಿರ್ತೀಯ. ಎಲ್ಲ ವ್ಯವಸ್ಥೆ ಆಗಿದೆ. ಮಾಡಿದೆ ಇದೇ ಸಂತೋಷಕ್ಕಾಗಿ ನಮಗೊಂದು ಸಂತೋಷ ಕೊಟ್ಟ ಹೋಗೋಣ. Hallelujah.
ಏನಾಯ್ತು? ಇಲ್ಲದೆ ಹೋದ್ರೆ ಹಾ. ಆ ರಾಜನನ್ನು ಅವನ ಕಟ್ಟಿಸಿದಂತ ಸೆರೆಮನೆಗೆ ಹಾಕಿದವನು ನಾನು. ಅಂದೇ ತಪ್ಪಿ ಬಿದ್ದೆ ನಾನು. ಯಾಕೆ ಹೇಳಿ, ಇಂದು ತಪ್ಪಿಸಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ನಮ್ಮ ದೂತೆಯ ದೂತ. ಕಡಿದು ಬಿಸಾಡ್ತೇನೆ ನಿನ್ನ. ಎಂತ ಮರ್ರೆ ಎಂತ ಇದೀಗ ವಿಚಾರ ನಿನಗೆ ಗೊತ್ತಿಲ್ವಾ? ಒಂದ್ಸಲ ಕೂಗಿ ಕರೆದ್ರೆ ಮರೆ ಬಂದ ಅಷ್ಟೆಲ್ಲ ಮಾಡಿ ಬಿದ್ದ. ಅವನನ್ನು ಸೆರೆಮನೆ ಹಾಕಿ ಇನ್ನೆಂತ ಮತ್ತೆ ಜೋರಾಗುದು ಈಗ. ನಿನಗೆ ಹೇಳ್ತಾ ಇದ್ದೇನೆ, ನಾನು ಹೇಳಿದ ಕೆಲಸವನ್ನು ಮಾಡ್ತೀಯಲ್ವಾ? ಇಷ್ಟು ದಿನ ನಾನು ನಿಷ್ಠೆನ ಮಾಡಿದ್ದೆ. ಈಗ ಮತ್ತೆ ತಪ್ಪಾಯ್ತು ಈಗ. ಬಾಗಬೇಕು, ನೀನು ಬಾಗಬೇಕು. ಹೋಗುದು ಮರ್ರೆ. ಹೇಳಿದ ಕೆಲಸ ಎಷ್ಟು ಮಾಡು. ಆಯ್ತು ಮರ್ರೆ ಬಾಗಿದೆ. ಬಾಗಿದ್ಯಾ? ನೋಡ್ತಾ ಇರು, ನೋಡ್ತಾ ಇರು. ಹೇಳು ಆಯ್ತಾ? ಬೆನ್ನು ಮೂಳೆಯನ್ನು ಕಟ್ಟಿತ್ತು ಮರ್ರೆ. ಈ ವ್ಯಕ್ತಿನ ಬೆನ್ನು ಮೂಳೆ ಲಗಡಿ ಹೋಯ್ತು. ಹೊಡೆದಿದ್ದೇನೆ, ಕಾರಣ ನಿನಗೆ ಗೊತ್ತುಂಟಾ? ಏನು ವಿಚಾರ ಮರ್ರೆ? ನೀವು ಹೊಡಿವಾಗ ಹೇಳಿ ಆದ್ರೂ ಹೊಡಿದಿ ಮರ್ರೆ. ನೀನು ಹಾಕಿದ್ದೀಯಲ್ವಾ ರವಿ? ಅವನನ್ನು ಸೆರೆಮನೆ ಹಾಕಿದ್ದ. ಸೆರೆಮನೆಗೆ ಹಾಕಿದ್ದೀಯಾ? ಅವನು ತಪ್ಪಿಸಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ನೀನೆ. ಅವನನ್ನು ಏನು ಮಾಡಿದೆ? ಹೇಗೆ 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 ಅರಮನೆಗೆ ಹಾಕಿದೆ ಎಲ್ಲ ಹೇಳ್ಬೇಕೀಗ ನೀನು. ನೀವು ಹೇಳಿದಾಗೆ 104 ಹಾಕಿದೆ. ಹಾಕಿದ್ಯಾ? ಅಲ್ಲಿಂದ ಮತ್ತೆ 108ರಲ್ಲಿ ಜಾಗ ಖಾಲಿ ಅಲ್ಲಿ ಹಾಕಿದೆ. ಅಲ್ಲಿ ಹಾಕಿ ಬಾಗಿಲಿಗೆ ಚಿಲ್ಕ ಹಾಕಿ ಬೀಗ ಕೈ ಉಂಟಲ್ಲ ಅದನ್ನೆಲ್ಲೇ ನಾನು ಚೀಲಕ್ಕೆ ಹಾಕಿದ್ದೆ. ಚೀಲಕ್ಕೆ ಹಾಕಿ ಇಟ್ಟಿದ್ದೀಯಾ? ಹಾಗಾದ್ರೆ ಅವ್ರು ಹೇಗೆ ತಪ್ಪಿಸಿಕೊಂಡ? ನನ್ಗೆ ಗೊತ್ತಿಲ್ಲ ಮರೆ. ಇನ್ನ ಗೊತ್ತಿಲ್ಲ. ಆದ್ರೂ ನಾನು ಯೋಚನೆ ಮಾಡಿದ್ದೆ 108ಕ್ಕೆ ಹಾಕುವಾಗ ಅಲ್ಲೊಂದು ಸಣ್ಣ ಹೆಗ್ಗುಳು ಮಾಳೆ ಇತ್ತು. ಪುಣ್ಯಾತ್ಮ, ಹೆಗ್ಗುಳು ಮಾಳ ಅಲ್ಲ ಅದು, ಸುರಂಗ ಮಾರ್ಗ. ಸುರಂಗ ಮಾರ್ಗ, ಗುಪ್ತ ಮಾರ್ಗದಲ್ಲಿ ಹೋಗಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ಹಾಕಿದ ಪಾಪಿ ಮಗನೇ ನೀನೆ. ಒಂದೇ ಅವನಿರ್ಬೇಕು. ಅಲ್ಲ, ಸುರಂಗ ಮಾರ್ಗಕ್ಕೆಲ್ಲ ವ್ಯವಸ್ಥೆ ಅವನು. ನಾನು ಆವತ್ತೇ ಹೇಳಿದೆ ವಾಹನದ ವ್ಯವಸ್ಥೆ ನಾವು ಮಾಡ್ತೆ, ನಮ್ಮ ಊರಿಗೆ ಕರ್ಕೊಂಡು ಹೋಗುವಂತ. ಖರ್ಚು ಹೆಚ್ಚಾಗ್ತದೆ ಅಂತೀರಿ ನೀವು. ಎಂತ ಮಾಡ್ಲಿಕ್ಕೆ ಬಿಡುದಿಲ್ಲ. ಈಗ ಬಗ್ಗು ಅಂತ್ರಿ, ಹೊಡಿತ್ರಿ ಬಡಿತ್ರಿ ಅಂತ ಮಾಡುದು. ಈಗ ಮಾಡ್ಬೇಕಾದ ಕೆಲಸ ಇಷ್ಟೇ, ಅವನನ್ನು ಹುಡುಕಿಕೊಂಡು ಹೋಗ್ಬೇಕು. ಒಂದೇ ಅವನು ಸಾಯ್ಬೇಕು, ಇಲ್ಲದಿದ್ರೆ ನೀನು ಸಾಯ್ಬೇಕು. ಅವನು ಸತ್ತಂತ ಕುರುವನ್ನು ನೀನು ತಂದು ತೋರಿಸ್ಬೇಕು. ಔಷಧಿಯ ನೀವು ಮಾಡುವುದು ರೋಗದಿಯ ನಮಸ್ಕಾರ ರೀ ಅಪ್ಪರ. ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ ನಿಮಗೆ? ಪರಿಚಯ ಆಗಿಲ್ಲ. ಆಡು ಊಟದ ಸೊಪ್ಪಿಲ್ಲ, ನಮ್ಮ ಪರಿಚಯ ಇಲ್ಲದ ಜನ ಇಲ್ಲ. ಹೌದಾ? ನಾವು ನಮ್ಮ ಪ್ರಚಾರ ಅಷ್ಟುಂಟು. ನಾಟಿ ವೈದ್ಯ ಮಾರಣ್ಣ. ಮಾರಿದಣ್ಣಲ್ಲ, ಮಾರಣ್ಣ. ಮಾರಣ್ಣ ಎಂತದ್ದೇ ಜ್ವರ ಇರ್ಲಿ, ಎಂತದ್ದೇ ಕೆಮ್ಮಿರ್ಲಿ, ಎಂತದ್ದೇ ಶೀತ ಇರ್ಲಿ, ಅದಕ್ಕೆ ಔಷಧಿ ಕೊಟ್ಟು ಮಂಗಮಯ ಮಾಡ್ತೇನೆ ನಾನು. ಇಲ್ಲದಾಗೆ ಮಾಡ್ತೇನೆ. ಗೋರ್ಗೆಮ್ಮು. ಗೋರ್ಗೆಮ್ಮ ಅಂತ ಗೊತ್ತುಂಟ ನಿಮಗೆ? ಪಾಪ ಅವರಿಗೂ ಸಮಸ್ಯೆ ಆಗಿದೆ. ಔಷಧಿ ಬೇಕಂದ್ರೆ ಒಳ ಬನ್ನಿ. ಅಷ್ಟು ಮಾತ್ರವಲ್ಲ, ಎಂತೆಂತ ಔಷಧಿ ಕೊಡ್ತೇವೆ ಗೊತ್ತುಂಟ ನಿಮಗೆ? ಗಂಟಲಲ್ಲಿ ಕಿಚಿ ಕಿಚಿ ಆಗ್ತಾ ಉಂಟೆ, ಅದಕ್ಕೂ ಒಂದು ಔಷಧಿ ಉಂಟು. ಕೆಸುವಿನ ಸೊಪ್ಪು ನೋಡಿದ್ದೀರಾ ನೀವು? ಅದರ ಬುಡದಲ್ಲಿ ಒಂದು ಗೆಡ್ಡೆ ಬರ್ತದೆ. ಆ ಗೆಡ್ಡೆಗೆ ಜೇನುತುಪ್ಪವನ್ನು ಹಾಕಿ ಪುಡಿ ಮಾಡಿ ಕಷಾಯ ಮಾಡಿ ಕುಡಿದ್ರೆ ನಾಳೆಯಿಂದ ಎಂತ ಸ್ವರ ಅಂತೀರ? ಈಗ ಸ್ವರ ಮಾಡ್ತಿದ್ದೀರಲ್ಲ, ನಾಳೆ ಸ್ವರ ನೋಡ್ಬೇಕು. ಆಗಲ್ಲ, ಅಷ್ಟು ಏರ್ತದಂತ ಹೇಳಿದ್ದು. ತಾರಕಕ್ಕೆ ಏರ್ತದೆ. ಅಷ್ಟು ಮಾತ್ರವಲ್ಲ, ಇನ್ನೂ ಪ್ರಚಾರ ಉಂಟು ಗೊತ್ತುಂಟ.
ಹಾ ಒಂದು 2 ವರ್ಷದ ಮೊದಲು ಮಾರಕ ರೋಗ ಎಲ್ಲ ಬರಲಿಲ್ಲ. ಹಾ ಅದಕ್ಕೆ ಔಷಧಿ ಕಂಡಿಡ್ದದ್ದು ಯಾರು? ನೀವ ನಾವೇ ಮಾರೋಣ. ಅದಕ್ಕೆ ಹೇಳಿದ್ದು ಎಂತದ್ದು, ಹ್ಮ್ ನಿಮಗೆ ಉಸಿರಾಟದ ತೊಂದರೆ ಇದೆಯೇ? ಕೆಮ್ಮು, ಜ್ವರ, ಶೀತದ ಲಕ್ಷಣಗಳು ಕಂಡು ಬಂದಲ್ಲಿ ನಮಗೆ ತಿಳಿಸಬಹುದು. ಆವಾಗ ಕಣ್ಣು ಮತ್ತು ಮೂಗನ್ನು ಮುಟ್ಟುತ್ತಿರಬೇಡಿ, ಇದು ಜನಹಿತಕ್ಕಾಗಿ ಜಾರಿ. ಇದೆಲ್ಲ ಹೇಳಿದ್ಯಾರು? ಯಾರು? ನಾವೇ ಮಾರಣ್ಣ. ಹೌದಾ? ಮತ್ತೆ ಮತ್ತೆ ಕೆವಿ ನೋವಾದ್ರೆ ಏನ್ ಮಾಡೋದು? ಕೆವಿ ನೋವು? ಕೆವಿ ನೋವಿಗೆ ನಿಮಗೆ ಗೊತ್ತಿಲ್ವಾ? ಇಲ್ಲಪ್ಪ. ಜೀರಿಗೆ ಮೆಣಸು ಗೊತ್ತುಂಟ ನಿಮಗೆ? ಹಾ ಸಣ್ಣ ಮೆಣಸುಂಟಲ್ಲ, ಹಾ ಅದನ್ನು ಬಿಸಿ ಮಾಡಬೇಕು. ಹಾ ಅದಕ್ಕೆ ಬಿಸಿ ಮಾಡಿ ಪುಡಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಕಿವಿಗೆ ಬಿಟ್ರೆ ಸಾಕು. ಹ್ಮ್ ಮತ್ತೆ ನಾಳೆಯಿಂದ ಕಿವಿ ಅಂತ ಕೇಳ್ತದೆ ಗೊತ್ತುಂಟು. ಹಾ ಅಂತ ರೀತಿಯಾದುಂಟು. ಕಾಲು ನೋವಿಗೆ? ಕಾಲು ನೋವಿಗೆ? ಹಾ ಕಾಲು ನೋವಿಗೆ ಇವತ್ತು ಬೇಡ, ಬೇಡವಾ? ಬೇಡ ಬೇಡ ಬೇಡ, ಹಾ. ನಾಳೆ ಹೇಳುವ. ಹಾ ಹಾ ಮತ್ತೊಂದು ವಿಚಾರ ಹೇಳುವುದಾ? ಹಾ. ಈಗ ಹೊಸದೊಂದು ಕಂಡುಹಿಡಿಬೇಕಂತ ಉಂಟು. ಯಾವುದು? ಅಲ್ಲಲ್ಲಿ ನಾಯಿ ಮರಿ ಬಿಡ್ತಾ ಇದ್ದಾರಲ್ಲ, ಹೌದಪ್ಪ. ನಾಯಿ ಮರಿ ಬಿಡ್ತಿದ್ದಾಗೆ ನಾಯಿಗೂ ಒಂದು ಔಷಧಿ ಕಂಡುಹಿಡಿಬೇಕಂತ ಉಂಟು. ಏನು? ಮಕ್ಕಳಾಗ್ತಿದ್ದಾಗೆ ನಾಯಿ ಮರಿ ಆಗ್ತಿದ್ದಾಗ ಔಷಧಿ ಕಂಡುಹಿಡಿಬೇಕಂತ. ನೀ ಯಾವ್ದಕ್ಕೆ ಔಷಧಿ ಕೊಡ್ತೀಯ? ನಿಮಗೆ ಎಂತದಕ್ಕೂ ಬೇಕು. ನಿಮಗೆ ನಾಯಿ ಕೊಡ್ತೀಯ, ಮನುಷ್ಯ ಕೊಡ್ತೀಯ? ಮನುಷ್ಯರಿಗೂ ಕೊಡ್ತೇವೆ, ನಾಯಿಗೂ ಕೊಡ್ತೇವೆ. ಹಾ ಮತ್ತೊಂದು ಹೊಸ ಬೇರು ಕಂಡು ಹಿಡಿದಿದ್ದೇನೆ, ಗೊತ್ತುಂಟ ನಿಮಗೆ? ಯಾವ್ದು? ಅದೇನಾ? ಇದು ಮಕ್ಕಳಾಗಿದ್ದೇನೆ. ಭಾಗತ್ರ ಓ ನಿಮ್ಮ ಮಕ್ಕಳಾಗ್ಲಿಲ್ಲ. ಇಲ್ಲಿ ಔಷಧಿ ಉಂಟು ಇದು. ಹೌದಾ? ಬೆಳಿಗ್ಗೆ, ಹಾ ಸಂಜೆ, ಮಧ್ಯಾಹ್ನ. ಹಾ ಆ, 3 ಹೊತ್ತು. ಸ್ವಲ್ಪವೇ ತೆಗೆದುಕೊಂಡ್ರೆ ಸಾಕು. ಹಾ ಮತ್ತೆ ನಾಳೆಯಿಂದ ಹ್ಮ್ ಭರ್ಜರಿ. ಹೌದಾ? ಅಷ್ಟು ಮಾತ್ರವಲ್ಲ, ನಮ್ಮ ಪ್ರಚಾರ ದೂರದರ್ಶನ 9ರಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ವಾ? ಇಲ್ಲಪ್ಪ, ನೀವು ನೋಡದೇ ಇಲ್ವಾ ಅಂತ ದೂರದರ್ಶನ? ನಾನು ನೋಡುದಿಲ್ಲ. ಹೌದು ಸ್ವಾಮಿ, ಈತ ಮಾರಣ್ಣ ಎಂಬ ನಾಟಿ ವೈದ್ಯನಾಗಿ ಕೊಂಡು ಬಿಟ್ಟ. ಶಿವ ಈತ ಕಾನನ ತನ್ನ ಮಧ್ಯದಲ್ಲಿ ನಾಟಿ ವೈದ್ಯನಾಗಿ ಇದ್ದ. ಇವನಿಗೆ ಕಾನನ ಮಧ್ಯದಲ್ಲಿ ಸಿಗುವಂತ ಬೇರುಗಳಾದರೂ ಏನು, ಎಲ್ಲಿಂದ ಬಂದ, ಯಾಕಾಗಿ ಬಂದ, ಇವರ ಗುರುಗಳು ಯಾರಾಗಿ ಬಿಟ್ರು? ಶಿವ ನಮ್ಮನ್ನು ಕಾಡುವಾಗ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಹುಟ್ಟೆ. ಇಂಥದ್ರಲ್ಲೇ ಪ್ರಚಾರ ಮಾಡ್ತಾ ಇದ್ದೇವೆ. ಹಾ ಮತ್ತೊಂದು ವಿಚಾರ ಹೇಳುವುದಾ? ಯಾವುದು? ಕೇಶರಾಶಿಗೆ ಭೃಂಗ ತೈಲ. ಹೌದಾ? ಶೃಂಗರಾಜನ ತಮ್ಮ ಭೃಂಗರಾಜ, ಹಾ ಅವನ ತೈಲವನ್ನು ಕೊಡ್ತೇವೆ. ತಲೆ ಪತಾಂಜಲಿ ಬೋಳಾಗುದಿಲ್ಲ. ಪತಾಂಜಲಿಯನ್ನು ಬಳಸಿ. ಮತ್ತೊಂದು ಹೇಳುವುದಾ? ನಿಮಗೆ ಗೊತ್ತಿಲ್ವೇ? ಇಲ್ಲಪ್ಪ. ಈಗ ಪ್ರಚಾರ ಆಗ್ತಾ ಉಂಟು. ಯಾವುದು? ಅದೇ ಈಗ ಪ್ರಚಾರ. ಮೊನ್ನೆ ಕುಂಭಮೇಳಕ್ಕೆ ಹೋಗಿ ಬ್ಯಾಡ್ದಿದ್ ಮಾಡಿ ಅಮೃತವಾಣಿ. ಹೌದಾ? ನಾನಾ ರೀತಿಯ ಔಷಧಿಯನ್ನು ಸಿದ್ಧಪಡಿಸುವ ನಾನು. ಹಾ. ಆದ್ರೆ ಇವತ್ತೊಂದು ಸಮಸ್ಯೆ ಉಂಟಾಗಿದೆ ಸ್ವಾಮಿ. ನನಗೆ ಸಿಗಬೇಕಾದಂತಹ ಹಾ. ಬೇರುಗಳು ಸಿಗಲಿಲ್ಲ. ಕಾನನಕ್ಕೆ ಹೋಗ್ತೇನೆ, ಬೇರನ್ನು ಸಂಗ್ರಹಿಸಿಕೊಂಡು ಬರ್ತೇನೆ. ಸ್ವಾಮಿ, ನಿಮ್ಮನ್ನು ಕಾಣುವಾಗ ಆಶ್ಚರ್ಯವಾಗ್ತಾ ಉಂಟು. ಎಲ್ಲಿಂದ ಬಂದವರು, ಯಾಕಾಗಿ ಬಂದವರು ಎಂಬುದಾಗಿ ಕೇಳದೆ ಆಶ್ರಯ ಕೊಟ್ಟಿದ್ದೇನೆ. ಈಗ ಹೇಳ್ತೀರಾ ಎಲ್ಲಿಂದ ಬಂದವರಂತ? ಮಾಯಕದ ವಿಧಿ ಮುನಿದು ರಾಯರಂಗರ ಕಷ್ಟ ನಿಮಗೆ ಆಶ್ರಯವನ್ನಿತ್ತಿಯೇ? ನಮ್ಮದು ಮನೆ ಸಣ್ಣದು. ಯಾಕೆ ಸಣ್ಣ ಆದ್ರೂ ಮನಸ್ಸು ದೊಡ್ಡದುಂಟಲ್ಲ? ಮನಸ್ಸು ದೊಡ್ಡದುಂಟು. ಸೂರ್ಯಚಂದ್ರ ಮನೆಯೊಳಗೆ ದರ್ಶನ ಕೊಡ್ತಾರೆ. ಎಂತ ಮಾಡುದು, ಪರಿಸ್ಥಿತಿ ಎಲ್ಲರಿಗೂ ಮುಟ್ಟಿದೆ. ಎಲ್ಲರೂ ಕೇವಲ ಭರವಸೆ ಕೊಡ್ತಾರೆ ಬಿಟ್ಟು ನಿಮಗೊಂದು ನಿವೇಶನ ಮಾಡಿಕೊಡುವ ಅದಕ್ಕೆ ಹೇಳುವುದಲ್ವಾ, ಮಾಡಿಕೊಡುವ ನಿವೇಶನ ಅವರಿಗೆ ನಿವೇಶನ ಇಲ್ಲದೆ ತಿರುಗಾಡ್ತಾ ಇದ್ದಾರೆ. ಒಂದು ವಿಚಾರ ಗೊತ್ತಾ? ಏನದು? ಕಾಲ ಬಂದಾಗ ಶ್ರೀಮಂತನು ಬಡವನಾಗ್ತಾನೆ, ಬೀದಿಯಲ್ಲಿ ಹೋಗುವಂತಹ ಭಿಕ್ಷುಕನು ಶ್ರೀಮಂತನಾಗ್ತಾನೆ. ಗೊತ್ತಾ? ಹೌದು ಸ್ವಾಮಿ, ನಿಮ್ಮ ಪಾಲಿಗೆ ಆಶಯವನ್ನಿದ್ದೇನೆ. ಆಶಯ ಕೊಟ್ಟದ್ದು ಯಾಕೆ ಗೊತ್ತುಂಟ? ನಿಮ್ಮ ಮಡದಿ ತುಂಬು ಗರ್ಭಿಣಿ ಎಂಬುದಾಗಿ ಹೇಳಿದ್ದೀರಾ. ಅವಳಿಗೆ ಅನತಿ ದೂರದಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಯಾವುದೇ ವೈದ್ಯಕೀಯ ಆಲಯ ಇಲ್ಲ. ಹಾಗಾದ್ರೆ ನಾಟ್ಯ ಔಷಧಿಯನ್ನು ಕೊಡ್ತಾ ಇದ್ದೇನೆ. ತಡ ಮಾಡುವುದಲ್ಲ, ಒಳಗೋಗುವಲ್ಲ. ವರಕೀರ್ತಿ ವರ್ಮನ ವರಕೀರ್ತಿ ವರ್ಮನ ಚರರ ಗೋಪ್ಯದ ಸುದ್ದಿವನಗಳು ಚರರ ಗೋಪ್ಯದ ಸುದ್ದಿವನಗಳು ಬರುತ್ತಿರಲು ದೂರದಲ್ಲಿ ಕಂಡರು ವರ್ಣ
ಸೆರೆಯ ತಪ್ಪಿಸಿಕೊಂಡ ಗೋರ ಅರಸಿಯೊಳ ಜೊತೆ ವಸತಿ ಕೈದುದ ಹೊರತು ನಿಜಯ ಕಾಲವನ್ನು ಕಾದು ಅರಿತುಕೊಂಡಲಿ. ಇದೇ ಸರಿಯಾದಂತಹ ಸಮಯ. ಈ ಮಹಾರಾಜ ಅಲ್ಲಿಂದ ಸೆರೆ ತಪ್ಪಿಸಿಕೊಂಡವ ಈ ಎಲೆಮನೆಯಲ್ಲಿ ಇದ್ದಾನೆ. ಈತ ಇದ್ದದ್ದು ಮಾತ್ರ ಅಲ್ಲ, ಈತನ ಹೆಂಡತಿ ಒಂದು ಮಗುವಿಗೆ ಜನ್ಮವನ್ನು ಇಟ್ಟಿದ್ದಾಳೆ. ಸಂದರ್ಭವನ್ನು ಕಾದು ಈ ಮನೆಗೆ ಬೆಂಕಿಯನ್ನು ಇಟ್ಟುಬಿಡ್ತಾರೆ. ಬಗೆ ಬಗೆ ನೆನೆಯುತ್ತ ದಂಪತಿಯೋ ದರೆಯೊಳಗೆ ದಾದನು ಮೌನ ಅರಸಿಯಳು ಕನಸ ಕಾಂಬುದು. ಶಬ್ದ ಮಾಡಬಾರದು, ಯಾರಿಗೂ ವಿಚಾರ ಗೊತ್ತಾಗಬಾರದು. ನನ್ನ ಒಡೆಯ ಹೇಳಿದ ಮಾತು, ಆತ ಎಲ್ಲಿದ್ರೂ ಬದುಕಿ ಉಳಿಯಬಾರದು, ಆತನನ್ನು ಕೊಲ್ಲಬೇಕೆಂಬುದಾಗಿ ಈ ಎಲೆ ಮನೆಯ ಹತ್ತಿರದವರೆಗಾಗಿ ಬಂದಿದ್ದೇನೆ. ಇದೇ ಕತ್ತಲಾಗ್ತಾ ಇದೆ. ಒಳ್ಳೆಯ ಸಮಯ ಸಂದರ್ಭ ಹೊತ್ತು ಕಳೆಯದೆ ಈ ಮನೆಗೆ ಬೆಂಕಿಯನ್ನು ಕೊಟ್ಟು ಮಾಡಬೇಕಾದ್ದು ನನ್ನ ಕರ್ತವ್ಯ. ನನ್ನ ಆಶಯದಲ್ಲಿ ಇವ ಬೆಳೆದಂತ ಇವನು ನಾಳೆ ದಿವಸ ನಾಟಿ ವೈದ್ಯನಾಗ್ತಾನೆ. ಇವ ಮುಂದೆ ದೊಡ್ಡ ವ್ಯಕ್ತಿ ಆಗ್ಬೇಕು. ಅಖಂಡವಾಗಿರುವಂತಹ ಪ್ರಪಂಚದಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ನಾಡು ಯಾವುದು ಅಂತ ಕೇಳಿದ್ರೆ ಲಕ್ಷ್ಮೀಪುರ. ಆಳುತ್ತಿರುವಂತಹ ದೊರೆ ನಮ್ಮತ್ತೆ ಭ್ರಮರಾಂಬಿಕೆ, ಅವಳ ಮುದ್ದಿನಾಳಿ ಎಂದಿರು ನಾವು. ಹೆಸರು ಭೋಜರಾಜ ಎನ್ನುವುದಾಗಿ. ನಾವಿಬ್ಬರು ಅಣ್ಣ ತಮ್ಮಂದಿರು. ಇಷ್ಟು ಎತ್ತರಕ್ಕೆ ಇಷ್ಟು ಹೆಸರು ಮಾಡುವುದಕ್ಕೆ ಕಾರಣ ಯಾರ? ಮುತ್ತಿನ
ಎಷ್ಟೊತ್ತಿಗೂ ನಾನು ನಿಮ್ಮ ಜೊತೆಯಲ್ಲೇ ಇರುವವ. ಇತ್ತಂದ್ರೆ ಹೇಗೆ? ಹಾಗೆ ಕಳಸ್ಯ ಗಂಟಸ್ಯ ಇದ್ದ ಹಾಗೆ, ಒಂದೇ ದೇಹದ ಎರಡು ಭುಜಗಳಿದ್ದ ಹಾಗೆ, ಒಂದು ಮುಖದ ಎರಡು ಕಣ್ಣುಗಳಿದ್ದ ಹಾಗೆ, ಒಂದು ಮೂಗಿನ ಎರಡು ಸೊಳ್ಳೆಗಳಿದ್ದ ಹಾಗೆ. ಒಳ್ಳೆ ಅಲ್ವ? ಒಳ್ಳೆ ರಂಧ್ರ ಅಂತ ಹೇಳಿ. ಇದು ಸೊಳ್ಳೆ ಅಲ್ದ, ರಂಧ್ರ ರಂಧ್ರ ಇದ್ದಾಗೆ. ಅಷ್ಟನ್ಯೋನ್ಯತೆಯಲ್ಲಿದ್ದವ್ರು ನಾವು. ಹೌದೌದು. ನಾನು ನಿಮ್ಮ ಜೊತೆಯಲ್ಲಿ ಇರುವವ ಹೇಗೆ ಒಂದು ಜಾತಿ ಬಸವನ ಹಿಂದೆ ಬಾಲ ಇದ್ದ ಹಾಗೆ. ಹೌದು, ನಾವು ಬಸವನಿಗೆ ಬಾಲ, ಅದು ಅನುಮಾನವೇ ಇಲ್ಲ. ಎರಡು ಬಸವನಿಗೆ ಒಂದು ಬಾಲ. ನೀವು ಎಲ್ಲಿ ಹೋದ್ರು ನಿಮ್ಮ ಜೊತೆಯಲ್ಲಿ ನಾನು ಇರುವ. ಇವತ್ತು ಮಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ನೀವು ಮುಂದೆ ಬಂದ್ರೆ ನಾನು ಹಿಂದೆ ಉಳಿದೆ. ಅದು ಸುಳ್ಳಲ್ಲ, ನಂಗೆ ಯಾಕಂತ ಗೊತ್ತಾಗ್ಲಿಲ್ಲ. ಗೊತ್ತೇ ಆಗ್ಲಿಲ್ಲ. ನೀವು ಕರೆದ ಮೇಲೆ ನಾನು ಬಂದದ್ದು. ಬಹಳ ಒಳ್ಳೇದು. ಮತ್ತೆ ನಿಮ್ಮ ಜೊತೆಯಲ್ಲೇ ನಾನು ಇದ್ದದ್ದು ಯಾಕೆ? ಕಾರಣ ಉಂಟು. ಏನು? ಇವನಾದರೆ ಮಂತ್ರಿಯು ನಾನಿಶ್ಚಯ ಸೇನಾಧಿಪತಿ ರಾಣಿಯರಾದಡೆ ಪೂರ್ವೆಯ ಪುಣ್ಯರು, ರಾಣಿಯರಾದಡೆ ಪೂರ್ವೆಯ ಪುಣ್ಯರು, ಈ
ಸದ್ಯದಲ್ಲಿ ನಾನೊಬ್ಬ ಶಿವರಾಜ್. ಹಾಗೆ ಒಟ್ಟು 3 ರಾಜರೇ. ಎಂತ ಹೊಂದಾಣಿಕೆ ಮರ ನಮ್ಮ ಹೆಸರಿನಲ್ಲಿ. 3 ರಾಜರು ಹೇಗೆ ನಿಮ್ಮನ್ನು ನೋಡಿದ್ರಾದ್ರೂ ಗೊತ್ತಾಗ್ಬೋದು, ನಮ್ಮನ್ನು ನೋಡಿದ್ರೆ ಉಂಟಲ್ಲ ಇದು ನಾವು ಈಗ ಬಂದ್ರೆ ಬೆಳಗಾಗಲವರೆಗೂ ನಾವೇ. ಈಗ ಹೇಳಲಿಕ್ಕಿಲ್ಲ. ರಾತ್ರೋ ರಾತ್ರಿಯಲ್ಲಿ ಕೋಟ್ಯಾಧಿಪತಿ ಆದವನು ಭಿಕ್ಷಾಧಿಪತಿ ಆಗ್ತಾನೆ, ಭಿಕ್ಷಾಧಿಪತಿ ಆದವನು ಕೋಟ್ಯಾಧಿಪತಿ ಆಗ್ತಾನೆ. ಹೇಳಲಿಕ್ಕೆ ಆಗುದಿಲ್ಲ. ಆಳಾಗಿದ್ದವನು ಅರಸನಾಗ್ತಾನೆ, ಅರಸನಾಗಿದ್ದವನು ಆಳಾಗ್ತಾನೆ. ನಿಮ್ಮ ಜೊತೆಯಲ್ಲಿ ನಾನಿದ್ದದ್ದು ಯಾಕೆ? ಇದೇ ಮಾತನ್ನ ನೆನ್ಪು ಮಾಡ್ಕೊಂಡು ಇಲ್ಲಿ ತತ್ತಾನೆ. ಯಾಕೆ? ಈಗ ನೀನು ಸದ್ಯದಲ್ಲೇ ಒಂದು ಅಧಿಕಾರಕ್ಕೆ ಬರುವವನಿದ್ದೀನಿ, ಆಗಬಹುದು, ರಾಜನಾಗುವಂತ ನೀನು ರಾಜನಾದ್ರೆ ಇವ ಹೇಗೂ ಮಂತ್ರಿ ಆಗ್ತಾನೆ. ಹೌದಾ? ಅವ ಮಂತ್ರಿ ಆದ್ಮೇಲೆ ನಿಮ್ಮ ಜೊತೆಯಲ್ಲಿದ್ದ ನಾನು ಸೇನಾಧಿಪತ್ಯ ಆದ್ರೂ ಒಂದು ವಹಿಸ್ಕೊಳ್ಬಹುದು ಎನ್ನುವಂತ ನಿರೀಕ್ಷೆಯಲ್ಲಿದ್ದೆ. ತಪ್ಪಲ್ಲ, ನಿರೀಕ್ಷೆ ಇಟ್ಟುಕೊಂಡ್ರೆ ಯಾವತ್ತೂ ತಪ್ಪಲ್ಲ. ಆ ಹುದ್ದೆಗೆ ಇವ ಸೂಕ್ತ ವ್ಯಕ್ತಿ, ಜನ. ಯಾಕೆ? ಮತ್ತೆ ನೀವು ನನ್ನೊಂದಿಗೆ ಇದ್ದೀರಿ ಅಂತ ಆದ್ರೆ ಯಾವತ್ತು ನಿಮ್ಗೆ ಯಾವ ಕಳಂಕವೂ ಬರುವುದಿಲ್ಲ, ಬರ್ಲಿಕ್ಕಿಲ್ಲ. ಮತ್ತೆ ನಾವು ಎಷ್ಟು ಎತ್ತರಕ್ಕೆ ಹೋಗ್ತೇವೋ ಅಷ್ಟೇ ಎತ್ತರಕ್ಕೆ ನಿಮ್ಮನ್ನ ಕೊಂಡೋಗುವ ಪ್ರಯತ್ನ ನಮ್ಮದು. ಆ ವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ಅದಕ್ಕಾಗಿ ನಿಮ್ಮ ಜೊತೆಯಲ್ಲಿ ಇದ್ದದ್ದು ಬಿಟ್ರೆ ಬೇರೆ ಯಾವ ಉದ್ದೇಶದಿಂದ ಅಲ್ಲ. ನಮ್ಮ 3 ಜನರು ಹೊಂದಾಣಿಕೆ ಅಂತ ಹೇಳಿದ್ರೆ ಹಾಗೆ. ಮತ್ತೆ ಉಳಿದವರೆಲ್ಲ ನಿನ್ನ ಬಗ್ಗೆ ತಿಳ್ಕೊಂಡಿದ್ದು ಹಾಗೆ ಗೊತ್ತಾ? ಬಹುಶಃ ತೆಗೆದುಕೊಂಡದ್ದು ಹೆಚ್ಚಾಗಿ ಇಲ್ಲೇ ಗಟ್ಟಿಯಾಗಿದ್ದಾನೆ ಅಂತ. ಅವ್ರದ್ದು ಸುಳ್ಳು ಕಲ್ಪನೆ. ಮತ್ತೆ ನಾವಿದ್ದದ್ದು ಒಳಗುಟ್ಟಿ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಇಸ್ಕೊಳ್ಳೋರು ಎಂತದ್ದು ಇರಿಸ್ಕೊಳ್ತಾರೆ, ನಮ್ಗೆ ಕೇರ್ ಮಾಡ್ಲಿಕ್ಕೂ ಬರುವುದಿಲ್ಲ. ಹೌದೌದು. ಆದ್ರೂ ಒಂದು ಅವಸರವಾದಂತ ಗೊತ್ತೇ ಆಗ್ಲಿಲ್ಲ. ಯಾಕಂತ ಗೊತ್ತಾಗ್ಲಿಲ್ಲ. ನೋಡಿದ್ಯಾ ಆ ಕಡೆಯಲ್ಲಿ ತಂಡವಾಗಿ ಹೋಗ್ತಾ ಇದ್ದಾರೆ. ಎದ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವು ಎದುರುಗಳಿಂದ ಆಸನ ಎಲ್ಲ ಬರಿದಾಗ ಉಂಟು, ಹೌದಿಲ್ಲ ಖಾಲಿ ಉಂಟು. ಆಚಿಂದ ಆಚೆ ಹೋಗ್ತಾ ಇದ್ದಾರಲ್ಲ. ಯಾಕೆ? ಮನೆಗಲ್ಲ ಅವ್ರು ಹೋಗುದು. ಮತ್ತೆ ಅವರು ಹೋಗುದು ಕಡಲೋತ್ಸವಕ್ಕೆ. ಇಲ್ಲಿ ಆಚೆ ಕಡಲು. ಪುಣ್ಯಾತ್ಮ, ಇಲ್ಲೇ ಆಚೆ ಹೋದ್ರೆ ಸಮುದ್ರ ಉಂಟೆ? ಅದು ಅವರೆಲ್ಲ ಅದಕ್ಕೆ ಎತ್ಕೊಂಡು ಹೋಗುದು ಯಾಕೆ? ಕಡಲ ಕಿನಾರೆ ಕಡಲೋತ್ಸವ. ಇವತ್ತು ಕಡಲೋತ್ಸವ ಕಾರ್ಯಕ್ರಮ ಇರುವುದರಿಂದ ನಮ್ಮಿಬ್ಬರಿಗೂ ಜವಾಬ್ದಾರಿಯನ್ನು ಕೊಟ್ಟಿದ್ದಾಳೆ ನಮ್ಮ ಅತ್ತೆ. ಹೌದಾ? ನೋಡ್ಕೊಳ್ಬೇಕು ಅಂತ. ಉಸ್ತುವಾರಿ ನಮ್ಮದ್ದು. ಈ ಸ್ಥಳದಲ್ಲಿ ಎಂತಾದ್ರೂ ಜವಾಬ್ದಾರಿ ನಿಮ್ಗೆ ಬರುವುದು ಅಲ್ವಾ? ಉಸ್ತುವಾರಿ ನಮ್ಮದಿರುವುದರಿಂದ ನಾವಲ್ಲಿಗೆ ಹೋಗ್ತೇವೆ. ಏನಿದ್ರು ನಮ್ಮ ಕಣ್ಣು ಏನಿದ್ರು ಏನಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮ, ದೊಡ್ಡ ದೊಡ್ಡ ಏನಾದ್ರು ತೊಂದರೆಗಳಾದ್ರೆ ನಾವು ನಿಭಾಯಿಸಬಹುದು. ದೊಡ್ಡ ಮಟ್ಟದ್ದೆಲ್ಲ ನಾವು ನಿಭಾಯಿಸ್ತೇವೆ. ಈ ಸಣ್ಣ ಪುಟ್ಟದ ಏನಾದ್ರು ತೊಂದರೆಗಳಾದ್ರೆ ನಿಭಾಯಿಸೋದಕ್ಕೆ ಜನ ಬೇಡವಾ? ಬೇಕೇ ಬೇಕು. ಅದಕ್ಕೆ ನಿನ್ನ ಕರೆದದ್ದು. ನಿಮ್ಗೆ ಕೆಲವೆಲ್ಲ ಕಾಣುವುದಿಲ್ಲ, ನಿಮ್ಗೆ ಕಾಣದಿದ್ದನ್ನು ನಾನು ಕಂಡು ನಿಮ್ಗೆ ಸೂಚನೆ ಕೊಡ್ಬೇಕು. ಮತ್ತೆ ಅದಕ್ಕಾಗಿ ಜೋವನ ರೋಮ
ಸದ್ಗುಣಾಂಗ ಕೊಡವಿಯೊಳಗೆ ನಿನ್ನ ಸಂಗ ಜಡಜನೇತ್ರ ಸದ್ಗುಣಾಂಗ ಕೊಡವಿಯೊಳಗೆ ನಿನ್ನ ಸಂಗ ಪಡೆವನಾರೇ ಬಾಳ ರಂಗ ಕೊಡವೆಗಾತಿ ನೀನು ನಂಗ ಕನಸಂದು ಜರದ ಬಂಗಿ ಬರನ್ನಾಗ ಕನ ಕನಸಂದು ಜರದ ಬಂಗಿ ಬರನ್ನ ನನ್ನಿಂದ ಧರ್ಮಕ್ಕೆ ಪ್ರಾಣ ಹೋಗುವುದು ರಚಿಸಿದ ಪಂಚಮ ವೇದ ಹೃದಯ ಡಿಂಬಿಮ ಮಧುರಾಕ್ಷರವು ಪ್ರೇಮ 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 ಸೂರ್ಯದೇವನಿಂದು ಜಯದಲ್ಲಿ ಸೂರ್ಯಕಾಂತಿ ನಾನಾಗುವೆನು ಸೂರ್ಯದೇವನಿಂದು ಜಯದಲ್ಲಿ ಸೂರ್ಯಕಾಂತಿ ಆಗುವೆನು ಆರ್ಯನೆನಿಸುತ್ತಲೇ ಬೆರಳು ಬೆಸೆಯುತ್ತಲೇ ಸಪ್ತಪತಿಯ ಕಮಲ ಶೃಂಗ ಸವಿ ಮಧುವಿಲನ ಭ್ರಮರ ಗೀತೆ ಕೊಡಲಾಗಿರುವೆ ಕಮಲ ಶೃಂಗ ಸವಿ ಮಧುವಿಲನ ಭ್ರಮರ ಗೀತೆ ಕೊಡಲಾಗಿರುವೆ ರಮಣನಾಗುವೆನು ಬಾಳ ಬೆಳೆದುವನು ಲಕ್ಷ್ಮಧಾಮದೊಳಗೆ ರಮಣನಾಗುವೆನು ಬಾಳ ಬೆಳಗುವೆನು ಲಕ್ಷ್ಮಧಾಮದೊಳಗೆ ಇದು ಪ್ರೇಮ ವಸಂತ ವಿನೋದ ವಿಧಿ ರಚಿಸಿದ ಪಂಚಮ ವೇದ ವಿಧಿ ರಚಿಸಿದ ಪಂಚಮ ವೇದ ಪಂಚಮ ವೇದ ಚಿತ್ತಳಿದು ಭ್ರಮರಾಮೆ ಭಕ್ತನೊಡ ಮೇಲಗವ ನಿತ್ತಳಿದ ವೈಭವದಳಂದು ಪುತ್ರಿ ಪೂರ್ವಿಯ ಸಹಿತ ಪುತ್ರಿಪನ ಹಿರಿಯತಿ ಪುತ್ರಿಯನ ಮೂಡಿದಾನಿರವ ಇದುವೇ ಲಕ್ಷ್ಮೀಪುರ. ವರ್ತಮಾನ ಕಾಲದಿಂದ ಆಳಿಕೊಂಡು ಬಂದಂತಹ ನನ್ನ ಗಂಡನ ತಲೆಮಾರು ಬಹಳಷ್ಟುಂಟು. ಆದರೆ ನನ್ನ ಗಂಡ ಚಂದ್ರಶೇಖರ್ ಅವರಿಗೆ ಎರಡನೇ ಹೆಂಡತಿಯಾಗಿ ನಾನು ಈ ಮನೆಯನ್ನು ದಾಟಿದವಳು. ಹಾಗಂತ ಮೊದಲನೇ ಹೆಂಡತಿ ಹೆರಿಗೆ ನೀವು ಬಣ್ಣವದಂತ ವಿವರಾದಿ ಜೀವ ಗಡವಯ ಭಾವ ಜಡಸುತ್ತಿಯ ಏನು ಮಗನೇ ಆ ಸಾಮರ್ಥ್ಯ ಅವರಿಗಿತ್ತು. ತುಂಬಿಸುವಂತ ಸಾಮರ್ಥ್ಯ. ಮತ್ತೊಂದೇನು ಗೊತ್ತಾ, ಕಾರ್ಯಕ್ರಮ ನೋಡುವವರಿಗೆ ಇನ್ನೂ ಆನಂದ ಆಗುವುದು ಹಾಗೆ ಮೊದಲು ಬಂದು ಭಾಗವತನ ಕೊನೆಯವರೆಗೂ ಓದುತ್ತಾ ಇದ್ರೆ ಕೇಳುವವರಿಗೆ ಒಂಥರ ಬೇಸರ ಆಗ್ತದೆ. ಅಯ್ಯೋ ಕೇಳಿದ್ದನ್ನು ಕೇಳಿಕೊಂಡು ನೀವು ಇದು ಹಾಗಲ್ಲ, ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತದೆ ಇಲ್ವಾ? ಇವನಿಗಿಂತ ಅವ ಮೇಲೂ ಅವನಿಗಿಂತ ಮತ್ತೊಬ್ಬ ಮೇಲೂ ಕೇಳುವುದಕ್ಕೆ ಮಹದ ಆನಂದ. ಹೌದಪ್ಪ. ಹಾಗೆ ಕಾರ್ಯಕ್ರಮ
ಕೆಟ್ಟಿದ್ದವರನ್ನ ಎತ್ತಿ ಮೇಲೆ ಇಟ್ಟಿದ್ದಾರೆ. ಅಮ್ಮ ನಿಮ್ಗೆ ಒಂದ್ ಮಾತು ಹೇಳ, ಅವ್ರು ಜೀವಂತ ಇದ್ದವ್ರನ್ನ ಯಾರೂ ಎತ್ತಲಿಲ್ಲ, ಸತ್ತೋದವ್ರನ್ನ ಮೇಲೆ ಎತ್ಕೊಂಡು ಬಂದದ್ದು. ನಿಜವಾಗಿ ಹೇಳ್ತೇನೆ ಮಕ್ಕಳೇ, ಅಂತವರೊಬ್ರು ಈ ಭೂಮಿ ಮೇಲೆ ಇವತ್ತಿಗೆ ಇದ್ದಾರಂತಾದ್ರೆ ಆ ಭಗವಂತನ ರೂಪ ಇನ್ನೊಂದೆಂಬುದಾಗಿ ನಾವು ಹೇಳಬೇಕು. ನಿಜವಾಗಿಯೂ ಯಾಕೆಂದ್ರೆ ತನ್ನ ಪ್ರಾಣದ ಆಸೆಯನ್ನು ಇರಿಸಿಕೊಳ್ಳದೆ ಅದೆಷ್ಟೋ ಪಾತಾಳದ ರೀತಿ ಇರುವಂತಹ ಗುಂಡಿಗಳನ್ನು ಒಳ ಪ್ರವೇಶಿಸಿ ಅಲ್ಲಿ ಕೊಳೆತು ನಾರುತ್ತಿರುವಂತ ಹೆಣಗಳನ್ನೆಲ್ಲ ತನ್ನ ಕೈಯಲ್ಲೇ ಎತ್ತಿ ದಡಕ್ಕೆ ತಂದು ಮುಟ್ಟಿಸಿ ಆಮೇಲೆ ಅವರ ಹೆತ್ತವರಿಗೆ ಆ ಹೆಣವನ್ನು ಕೊಡ್ತಾರಲ್ವಾ, ನಿಜವಾಗಿ ಅವರಿಗೆ ಯಾವತ್ತಿಗೂ ಕೂಡ ಚಿರನುಡಿಯಾಗಿ ನಾವೆಲ್ಲರೂ ಕೂಡ ಇರಬೇಕು. ಕುಟುಂಬದಲ್ಲಿ ಅನೇಕ ಸಂಕಷ್ಟ ಇದ್ದರೂ ಜೀವದ ಹಂಗುತ್ತರನ್ನು ಅವರು ಮುಂದುವರಿಯುತ್ತಾರೆ ಅಲ್ವಾ? ಆತನಿಗೆ ಯಾವತ್ತಿಗೂ ಕೂಡ ಭಗವಂತನ ಕೃಪೆ ನಿಜವಾದ ಸಮಾಜ ಸೇವಕ. ಸತ್ಯ ಹೌದು. ಭಗವಂತನ ಕೃಪೆ ಎಂಬುದು ಯಾವತ್ತಿಗೂ ಇರಲಿ ಎಂಬುದಾಗಿ ನಾವೆಲ್ಲರೂ ಹಾರೈಸೋಣ. ನಿಜವಾಗಿ ಅವರಿಗೆ ಉತ್ತರದಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ ಒಳ್ಳೆ ಹೆಸರುಂಟು. ಅವ್ರ ಬಗ್ಗೆ ನಾವೀಗ ಮಾತನಾಡ್ತಾ ಕುಳಿತುಕೊಂಡದ್ದು ಹೌದು ಅಂತ ನಮ್ಮ ಕತೆ ಗಂಭೀರ. ಹಾಗಿದ್ರೆ ಬಂದದ್ದು ಅವರಲ್ಲ. ಇಂಥ ವಿಷಯದಲ್ಲಿ ಕೂಗಿ ಹೇಳ್ತೇ ಹೊರತು ಹೇಳ್ಬೇಕಂತ ವಿಷಯವನ್ನು ಕೂಗಿ ಹೇಳೋದೇ ಇಲ್ಲ. ನೀವು ನಿಮ್ಮ ಮಗಳು ನಿಧಾನ ಪುಣ್ಯಾತ್ಮ, ಎಷ್ಟು ಮಂದಿ ಇದ್ದಾರೆ. ನನ್ನ ಮಗಳಿಗೆ ಯಾವ ರೀತಿ ಮಾತಾಡಿದ್ರೆ ಯಾರು ಕೇಳಿಸಿಕೊಂಡಾಗ ಏನ್ ಪರಿಸ್ಥಿತಿ ಮತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಗೊತ್ತಾ? ಇದನ್ನ ದೂರದಿಂದಲೇ ನಾವು ನೋಡಿದೆವು ಅಷ್ಟೇ. ಕುಮಾರರ ಮಾರನ ಕೈಗಳ ಇವರಿಬ್ಬರ ಮಾತು ಕೇಳಿ ನನ್ನ ನೆತ್ತಿ ಮೇಲೆ ಸಿಡಿದಿನ ಆರ್ಭಟವೇ ಆದಾಗೆ ಉಂಟು. ಇನ್ನು ಬದುಕೇ ಬೇಡ ಎಂಬ ರೀತಿಯಾಗಿ ಹೋಯ್ತು. ಅವರಿಬ್ಬರಿಗೆ ಪ್ರಾರಂಭದಿಂದ ಹುಳಿ ತಿಂದವರಾಗೆ ಮಾಡುದು, ಅವರಿಬ್ರು ಜೊತೆ ಸೇರ್ಕೊಂಡು ನೀವು ಹುಳಿ ತಿಂದವರಾಗಿ ಮಾಡ್ತೀರಲ್ಲ. ಈಗ ನೀನ್ ತಿಂದಿದ್ಯಾ ಎಂತದ್ದೆ ಹುಳಿ? ಇಲ್ಲದೆ ಹೋದ್ರೆ ಮತ್ತೆಂತದ್ದೆ? ಮತ್ತೆ ನನ್ನ ಪರಿಸ್ಥಿತಿ ಹಾಗೆ ಆಯ್ತಲ್ವಾ? ಏನಾಯ್ತು? ಅವರಿಬ್ರು ಆಡಿದಂತ ಮಾತು ಕೇಳಿದ್ಯಲ್ವ ನೀನು? ಏನ ಮತ್ತೆ ಅತ್ತೆಯ ಮಾತು ಕೇಳಿದರು ಪಾಯ ಕೇಳು ಭಾವಗಳನ್ನು ತಾಳು ತೊಲಾಕೆಯ ಬಾಲ ಸೇವಕರಂತೆ ಬಾಳಲೆ ಕೈಯ ಏನ್ ಅತ್ತೆ ಹೇಳಿದ ಕೂಡಲೇ ನೀವು ಸಂತೋಷ ಪಟ್ರ ಆಗ್ಬೇಕಲ್ವಾ? ಹಾಗಾಗಿ ನೀವು ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳಿದ್ದೇನೆ. ಅವರಲ್ಲಿ ಉಳ್ಕೊಂಡವ್ರು ಹೋಗ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಹೌದಾ? ಹೌದು. ಅವ್ರು ಹೋಗ್ಬೇಕಿದ್ರೆ ಬಾರ್ಪುರ್ನವ್ರು ಕೊಡ್ಬೇಕೇನಲ್ಲ. ಅವ್ರು ಮತ್ತೆ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ. ಈಗ ಮಗಳೇ 108 ಕೊಠಡಿ ಗೊತ್ತಾಯ್ತಲ್ಲ, ಯಾವ ರೀತಿ ಕರ್ಕೊಂಡು ಹೋಗಿ ಏನು ವ್ಯವಸ್ಥೆಗಳೆಲ್ಲ ಬೇಕು. ಸರಿ ಅಲ್ಲ, ಮತ್ತೆ ಅವನ ಜೊತೆಗೆ ನಾನಿದ್ದೆ ಮಾರ್ರೆ. ತೋರ್ಸ್ಲಿಕ್ಕೆ ನನ್ನ ಮಗಳಿಲ್ವಾ? ನಿಮ್ಮ ಮಗಳೊಬ್ರು ಇದ್ರಲ್ಲ. ವಸತಿ ಗೃಹ ಎಲ್ಲಿ ಅಂತ ನಿನಗೆ ಗೊತ್ತುಂಟ? ನನಗೆ ಗೊತ್ತಿಲ್ಲ, ನೋಡ್ಕೊಂಡು ಬರುವಂತ ಮಾರ್ರೆ, ವ್ಯವಸ್ಥೆ ಮಾಡ್ಬೇಕಲ್ಲ. ಮಗಳಿಗೆ ಗೊತ್ತುಂಟು, ಕರ್ಕೊಂಡು ಹೋಗ್ತಾರೆ. ಹೌದಾ? ಮತ್ತೆ ನೀನ್ ಯಾವ ಕಾರಣಕ್ಕೂ ಅವನ ಬೆನ್ನೆ ಹಿಂದೆ ಹೋಗ್ಬಾರ್ದು. ಹಿಂದೆ ಹೋಗ್ಬಾರ್ದೆ? ಇಷ್ಟು ದಿವಸ ಬಸವನ ಹಿಂದೆ ಬಾಲದ ಆಗಿದ್ದೆ ಅಲ್ವಾ? ಎಲ್ಲ ಒಟ್ಟಿಗಿದ್ದವ್ರು. ಇನ್ನು ನನ್ನ ಜೊತೆ ಹೆಚ್ಚಾಗಿ ನಿಮ್ಮ ಜೊತೆಗೆ ಇರುದಾ? ಕೆಲವಷ್ಟು ತಿಳ್ಕೊಳ್ಳಿಕ್ಕೆ ಉಂಟು, ಹೌದಾ? ಕೆಲವಷ್ಟು ಕರ್ತವ್ಯಗಳು ನೀನು ಮಾಡ್ಲಿಕ್ಕೆ ಉಂಟು. ಆಯ್ತು ಮಾರ್ರೆ. ಈಗ ನಾಳೆ ನಿಶ್ಚಿತಾರ್ಥ ಇಟ್ಟಿದ್ದೇನೆ. ಹೌದು. ಇದ್ದಕ್ಕಿದ್ದ ಹಾಗೆ ಬಹಳ ಅವಸರದಲ್ಲಿ ಇಟ್ಟದ್ದು. ಹೌದಪ್ಪ. ಪ್ರಜಾವರ್ಗದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು. ಇಲ್ಲ ನಿನಗೆ ಮತ್ತೊಬ್ಬ ಆಳನ್ನು ನಾನು ಕೊಡ್ತೇನೆ. ಆಯ್ತಾಯ್ತು. ನಮ್ಮ ಇದ್ದಾನೆ ಶಿವರಾಜ್ ಅಂತ, ಹೌದಾ? ಅವನನ್ನು ಜೊತೆ ಸೇರಿಸಿಕೊಂಡು ನಾಳೆ ಒಂದೇ ಶಬ್ದದಲ್ಲಿ ಎರಡು ಜೀವ ಹೋಯ್ತಾ? ತಗ್ಗೇ ಬಿಟ್ಟಳ ಬ್ರಹ್ಮವ್ರ ನಂಬೆ. ಏನಾಯ್ತು? ಜೀವನವೇ ಹೋದ ಮೇಲೆ ಇನ್ನು ಬದುಕಿ ಏನು ಪ್ರಯೋಜನ? ಎಲ್ಲಾದ್ರೂ ಹೊಳೆ ಹಾರಿ ಇಲ್ಲಿ ಮಲ್ಗುದು ಯಾಕೆ? ನಾವು ಅಂದುಕೊಂಡದ್ದೇ ಒಂದು, ಎಂತಾಯ್ತು? ಅದೇ ಮತ್ತೊಂದು. ತಮ್ಮ, ಆ ಪೂರ್ವಿ ನನಗೆ ಕೊಟ್ಟು ಮದುವೆ ಮಾಡ್ತಾಳಂತ ನಾನು ಭಾವಿಸಿದೆ. ಅತ್ತೆ ನಮ್ಮ ಮೇಲೆ ಇಟ್ಟಿರುವಂತ ವರ್ಗ ಎರಡಕ್ಕೂ ಕೂಡ ನಾನು ಜಾಗ್ರತೆಯಲ್ಲಿ ಇದ್ದೇನೆ. ಇಬ್ರು ಒಟ್ಟಿ ಬಂದ್ರೆ ನೀವು ಲಗಡಿ ಹೋಗ್ತೀವಿ. ಕಳ್ಳರು ನೇರ ಹಿಂಭಾಗದಿಂದ ಬಂದ್ಕೊಂಡು ಕಳ್ಳತನ ಮಾಡ್ತಾರೆ, ಕಾಕರು ಎದುರು ಮುಂಭಾಗದಲ್ಲೇ ಕಳ್ಳತನ ಮಾಡ್ತಾರೆ. ಅಲ್ಲ, ಅನುಭವ ನಮ್ಗೆಂತ ಮಾಡ್ತಾರೆ, ನಮ್ಗೆ ಸಣ್ಣ ಮಾಡ್ತಾರೆ. ಹಾಗೆ ನಾನು ಮಾಡ್ಕೊಳ್ತೇನೆ ನೋಡಿ. ತಾಂಬೂಲ ಬದಲಾವಣೆ ಆಗ್ಬೇಕು. ಏನು ಇರ್ತಂತ ಕೇವಲ ಹೇಳಬೇಕು ಹೊರತು
ಓಲಗದಾರಿಗೆ ಹೋಗಿ ಹೇಳಿ ಬಂದಿದ್ದಾರೆ. ಆ ಕಡೆಯಲ್ಲಿ ಬಾರಿಸ್ತಿದ್ದಾರಲ್ಲ, ಇಲ್ಲಿ ಅಲಂಕಾರಗಳನ್ನು ಮಾಡುವವರಿಗೆ ಮತ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮಗಳು ಹೂವಿನ ತೋರಣ, ತಳಿರ ತೋರಣ ಇದೆಲ್ಲ ಸಿದ್ಧವಾಗಿದೆ. ಇದೆಲ್ಲ ಮಾಡಂತ ಹೇಳಿದ್ದೇನೆ ನಾನು. ಇದೆಲ್ಲ ಹೇಳಿ ಕಳಿಸಿ ಇಲ್ಲಿ ಮಾಡಿ ಅಂತ ಹೇಳಿದ್ದೇನೆ ನಾನು. ಅಯ್ಯೋ ದೇವರೇ, ನಿಮ್ಮ ಮಕ್ಕಳದ್ದಲ್ವಾ? ಮಗಳದ್ದು ಹೌದು. ಮತ್ತೆ ಅದು ಯಾವಾಗ ಮಾಡಿಸ್ಬೇಕು, ಎಷ್ಟು ಹೊತ್ತಿಗೆ ಮಾಡಿಸ್ಬೇಕು, ಯಾವ ಮುಹೂರ್ತದಲ್ಲಿ ಮಾಡಿಸ್ಬೇಕು ನನಗೆ ಗೊತ್ತುಂಟು. ಆ ಹೊತ್ತಿಗೆ ನಾನು ಮಾಡಿಸ್ತಿದ್ದೆ. ಹಾಗೆ ಮಾಡ್ತೀವಿ ನೀವು, ಅದೆಲ್ಲ ಮಾಡಿಸೋದು ಗೊತ್ತಲ್ಲ? ಅಲ್ಲ, ನನ್ಗೆ ಗೊತ್ತುಂಟು ನೀವು ಖರ್ಚಿಗೆ ಅಂತ ಕೊಡ್ತಿಲ್ಲ ಅಂತ ಗೊತ್ತುಂಟು ನನಗೆ. ನೋಡು, ಇಷ್ಟಕ್ಕೆ ಮುಗಿದ ಇನ್ನು ಕೆಲಸ ಬೇಕಷ್ಟು ಆಗ್ಲಿಕ್ಕೆ ಹೌದಾ? ನಾಡಿನ ಸಡಗರ ಸಂಭ್ರಮ ಪಡ್ತಾ ಇದೆ. ಇನ್ನು ಒಂದು ವಾರದಲ್ಲಿ ಮದುವೆ ಅಲ್ವಾ? ನಾನು ಎಂತದ್ದು ಅಂತ ಭಾವಿಸಿದ್ದು. ನನ್ನ ಅಮ್ಮ ಅಂತ ಹೇಳಿದ್ರೆ ಹಾಗೆ. ಕರುಷಮನ ಧನ್ಯವಾದಗಳು ಕುಡಿದು ಬಹಳ ಸಂತೋಷ ಆಯ್ತು. ಎಷ್ಟು ಒಳ್ಳೆ ಮನಸ್ಸು. ಏನಾಯ್ತು ಸರಿ ನೋಡಿ. ಬರದಿ ಶುಶ್ರೂಷಂ ಕೊಡಿಸಿರಲು ಸಿಂಧು ಮತ್ತೆ ಅವರಿಗೆ ಏನಾಯ್ತು ಎನ್ನುವುದೇ ತಿಳಿಸಿಲ್ಲ. ಅಯ್ಯೋ, ಮೂರ್ಛೆ ಹೋದ್ರೆ ನಾನು ಎದ್ದು ನೋಡ್ತೇನೆ, ಕಾಣುವುದಿಲ್ಲ, ಏನು ಕಾಣುವುದಿಲ್ಲ. ಇದಕ್ಕೆಲ್ಲ ಕಾರಣ ನನ್ನೊಳಗೆ ಮನಸ್ಸು ನೀ ಕಠೋರೆಯಾದೆಯೇ. ನನ್ನೊಳಗೆ ಮನಸ್ಸು ನೀ ಕಠೋರೆಯಾದೆಯೇ. ಎಂತನವು ಮರೆತ ಭಂಗ ಬಗೆದನಿ. ಯಾಕೆ ಪುಣ್ಯ ಹೀಗೆ ಮಾಡಿದೆ? ನನ್ನಲ್ಲಿ ಯಾಕೆ ನಿನಗೆ ಇಲ್ಲ? ಯಾಕಾಗಿ ನೀನು ಹಾಲನ್ನು ತಂದುಕೊಟ್ಟೆ, ಅದರಲ್ಲಿ ವಿಷವನ್ನು ಬೆರೆಸಿದೆ. ನನ್ನ ಅಂಗ ಊನ ಆಗುವಂತೆ ನೀನು ಮಾಡಿದೆ. ಸುಪ್ತ ಹೃದಯದವಳು ಎನ್ನುವುದಾಗಿ ನಾನು ಭಾವಿಸಿದವರಿದ್ದೆ. ಆದರೆ ಇನ್ನು ಹೃದಯದ ಒಳಗೆ ವಿಷ ಸರ್ಪವೊಂದು ಅಡಗಿದೆ. ಗೊತ್ತಾಗಲಿಲ್ಲ ಪುಣ್ಯ, ಗೊತ್ತಾಗಲಿಲ್ಲ ನನಗೆ. ಒಂದೆಯ ಮೃದು ಮಧುರ ಮಾತನ್ನಾಡಿದ್ಯ. ನಾನು ನಿನ್ನನ್ನು ಹೊಗಳಿದವನು ಹೌದು. ನಿಪುಣರೈ ಅನ್ಯರು ಇರುವರೈ ನಿಪುಣರೈ ಅನ್ಯರು ಇರುವರೈ ಒಪ್ಪುವಾತರದು ವಂಚಿತ ತಾಲೆಂಬನ ವಿಧಿಯ ಒಪ್ಪುವಾತರೆದು ವಂಚಿಸಲೆಂಬನ ವಿಧಿಯ ಉಪದ ಬೇರುವುದು ಯಾಕೆ ಮಾಡಿದೆ ಪುಣ್ಯ? ಯಾಕೆ ಹೀಗೆ ಮಾಡಿದೆ ಪುಣ್ಯ? ದತ್ತಯ್ಯ ದಕ್ಕಯ್ಯ ಭಿಕ್ಷೆ ಹಾಕಯ್ಯ. ಇಲ್ಲೇ ಹೋದರೂ ಕಣ್ಣು ಕಾಣದಿಲ್ಲ, ಕಣ್ಣಿಲ್ಲೇ ಹೋದರೂ ದುಡ್ಡು ಕಾಣಬಹುದು.
ಪರಿಸ್ಥಿತಿ ನೋಡ ನೀವು ಹೇಗಿದ್ದವ ಯಾವ ರೀತಿ ಮದುವೆ ಎಲ್ಲರೂ ನೋಡ್ಕೊಂಡು ಚಂದವಾಗಿ ಸಿಂಗಾರ ಮಾಡಿಕೊಂಡಿದ್ದೀನಿ. ನೋಡಿರ್ತಾದ್ರೆ ಹಾಲಿನ ಕಣ್ಣಲ್ಲಿ ಕಣ್ಣಿರ್ತಿದ್ರೆ ಎಷ್ಟು ಸಂತೋಷ ಪಡ್ತಿದ್ದಲ್ವೇನೆ ಪೂರ್ವಿ? ಮುಹೂರ್ತ ಕಳೆದು ಉಂಟು. ಬಾರೆ, ಕುಳಿಸ್ಕೊಂಡು ಬಾರಮ್ಮ. ಅಳಿಯಂದ್ರೆ, ಪೂರ್ವಿ ಮತ್ತೆ ನಿಮ್ಮಿಬ್ಬರ ಜೋಡಿ ನೋಡಿದೆ ಅಂತಾದ್ರೆ ನಿಜವಾಗಿ ನೋಡಿ ಹಾಗೆ ಉಂಟು. ಕಂಗೊಳಿಸ್ತಾ ಇದ್ದೀರ ನನಗೆ. ಅಯ್ಯೋ, ಮುಹೂರ್ತ ಕಳೆದ ಉಂಟು, ಆಹಾರ ಬದಲಾವಣೆ ಆಗ್ಬೇಕು. ಆವಿದಾತನ ಕೈಯ ಸೂತ್ರಕ್ಕೆ ಮನುಜನಾದನ ಪಾತ್ರವು ಈ ವಸುದೇವರ ರಂಗ ಮಂಚ ನಡೆಯುತ್ತಿದ್ದವನಾದ ಆವಿದಾತನ ಕೈಯ ಸೂತ್ರಕ್ಕೆ ಮನುಜನಾದನ ಪಾತ್ರವು ಈ ವಸುದೇವರ ರಂಗ ಮಂಚ ನಡೆಯುತ್ತಿದ್ದವನಾದ ಮದುವೆ ಸ್ವರ್ಗದೊಳೆನುವ ಸತ್ಯವ ಜಗಗೆ ತೋರಿದ ಸೊಗಸಲಿ ಮದುವೆ ಸ್ವರ್ಗವನೆನುತ ಮದುವೆ ಸ್ವರ್ಗದೊಳೆನುವ ಸತ್ಯವ ಜಗದ ತೋರಿದ ಸೊಗಸಲಿ ಸುದತಿ ಪುಣ್ಯಳ ಬಾಳ ಬೆಳಗಿ ವರಸಿಂಧೂರನ ಜೊತೆಯಲಿಯ ಪುಣ್ಯ ಸಿಂಧೂರ ಅಳಿಯಂದ್ರೆ, ಇವತ್ತೇ ನಿಮಗೆ ಪ್ರಥಮ ರಾತ್ರಿ ಎಲ್ಲ ಪ್ರಸಿದ್ಧವಾಗಿದೆ. ಹೌದಾ? ತಳಿದ ತೋರಣಗಳಿಂದ ಶೃಂಗಾರಿಸಿದಂತ ಪುರ, ಬಣ್ಣ ಬಣ್ಣದಿಂದ ಕಂಗೊಳಿಸುವಂತಹ ಗೋಡೆಗಳು, ವಿಶೇಷ ರೀತಿಯಂತಹ ಹೂವಿನಿಂದ ಅಲಂಕರಿಸಿದಂತ ಪ್ರಥಮ ರಾತ್ರಿಯ ಎಲ್ಲ ಸಿದ್ಧವಾಗಿದೆ. ಬತ್ತಿ 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 ಮದುವೆ ಸ್ವರ್ಗದೊಳೆನುತ ಸತ್ಯ ಮನೆಗೆ ತೋರಿದೆ ಸೊಗಸಲಿ ಸುದತಿ ಪುಣ್ಯಳ ಬಾಳ ಬೆಳಗಲು ವರಸಿಂಧೂರನ ಜೊತೆಯಲಿ ಈ ಮದುವೆ ವಿಷಯವಾಗಿ ಮಾತಾಡ್ತೀನಿ. ಹೊಸತು ಕನಸಿನ ಭವ್ಯ ದಿವ್ಯವ ನೆನೆದು ಸಿಂಧು ನ್ಯಾಯ ನಿರ್ಣಯವೇನು ತಿಳಿಯೇ ನ್ಯಾಯ ನಿರ್ಣಯವೇನು ತಿಳಿಯೇ ತೋಯದಾಂಬಕಿ ಪ್ರೇಮ ಕುರುಡಲ್ಲಿ ಸಾರಿದೆ ನೋಯಬೇಡ ಎನ್ನಗವೇ ಚಿಕಿತ್ಸೆಯ ಒದಗಿಸಿದ
ನಿನ್ ಕೈ ಹಿಡಿ ಅಂತ ಹೇಳಿದ್ದು. ನನ್ನ ಕೈ ಯಾಕೆ ಹಿಡಿಬೇಕು? ಯಾಕೆ ಅಂತ ಹೇಳಿದ್ರೆ ಎಲ್ಲಿಂದಲೋ ಬಂದವರು ಗುರುಮಠಕ್ಕೆ ಬರುವಾಗ ಮಾರಕ ರೋಗಗಳಲ್ಲೆಲ್ಲ ಕಾಣ್ತಾ ಉಂಟು. ಮೊದಲು ಕೈ ತೊಳಿಬೇಕು. ನೀವು ಕೈ ತೊಳಿಬೇಕು ಅಂತ ತೊಳಿತಾ ಇರು ತೊಳಿತಾ ಇರು ತೊಳಿತಾ ಇರು. ಅಲ್ಲ, ಕೈ ತೊಳೆಯೋ ಮಾರ್ರೆ. ನೀವು ಯಾರು ಮಾರ್ರೆ? ಏ ಪುಣ್ಯಾತ್ಮ, ನಾನೇ ಗುರುಗಳಿಲ್ಲ. ನಾಟಿ ವೈದ್ಯ ಮಾರಣ್ಣು. ಒಂದಿತ್ತು ನಾವು ನೇರ ಆಗ್ತಾ ಇತ್ತು. ನೇರ ಆಯ್ತು, ನೇರ ಆಯ್ತು. ಐಡಿಯಾ. ಕೈ ತೊಳೆ ಅಂತ ಹೇಳ್ತಾ ಇದ್ರು. ಕೈ ತೊಳೆಯ ನನ್ ಕೊಡ್ಸಿದಲ್ವಾ? ತೊಳೆದಲ್ಲ ನಿಮ್ಗೆ ವಿಚಾರ ಗೊತ್ತಿಲ್ಲ ಒಂದು ನೋಡಿ. ನೀರಾಕಿ ಕೈ ತೊಳೆದ್ರು ಒಂದು ಬಟ್ಟೆ ನಾವು ಒರೆಸ್ಕೊಳ್ತೇ ಇಲ್ವಾ? ನಮ್ಮಲ್ಲಿ ಬಂದವರಿಗೆ ಕೈ ಕಾಲು ನೀರು ಕೊಡ್ತಾರೆ. ಹೌದೌದು. ಕೈಗೆ ಅಂತ ಮುಸ್ಕು ಅಂದ್ರೆ ಯಾಕೆ ಹೇಳಿದೆ? ಬಟ್ಟೆ ಕೊಡ್ಲಿಲ್ಲ, ಅದಕ್ಕೆ ನಿಮ್ಮ ಬಟ್ಟೆ ಒರೆಸ್ಬಿಟ್ಟು. ಬಟ್ಟೆಯಲ್ಲಿ ತೊಳೆಯುವುದಲ್ಲ. ಮತ್ತೆ ನಮ್ಮ ಕೈಯನ್ನು ನಾವು ತೊಳಿತಾ ಇರಿ ತೊಳಿತಾ ಇರಿ ತೊಳಿತಾ ಇರಿ. ದಿಕ್ತೆ ಇರುದಾ? ನೀವು ದಿಕ್ಕು ಅಂತರವನ್ನು ಕಾಯ್ದಿರಿಸಿ. ದೇವ್ರೆ, ಸಮಸ್ಯೆ ಆಯ್ತಲ್ಲ ನಾವು. ಇವ್ರು ನೋಡ್ದಾಗ್ಲೇ ನನ್ಗೆ ಅನುಮಾನ ಆಯ್ತು. ಇಲ್ಲಿ ಹನುಮಾನ ಬರುವುದಿಲ್ಲ, ದುರ್ಗಂಬ ಮಾತ್ರ ಬರುವುದು. ಇವ್ರಿಗೆ ಕಾಯಿಲೆ ಇದ್ದ ಹಾಗೆ ಇದ್ದಾರೆ ಮಾರ್ರೆ. ಕಾಯಿಲೆ ಅಲ್ವಾ? ನಾ ಇರುವುದೇ ಈಗ ವಯಸ್ಸಾಗ್ತಾ ಉಂಟು ಪುಣ್ಯಾತ್ಮ. ನೀವು ಸೊಂಡೆಲ್ಲ ಬಿಳಿ ಬಿಳಿ ಐತಲ್ಲ, ಮತ್ತೆ ಇದೆಂತ ಮೀಸ್ಯ? ಎಳಿಬೇಡುವ ಕಿತ್ ಬಂದದ್ದು ಕಡೆಗೆ ಮಿಸ್ ಹೇಳಿದ್ದೇನೆ. ಗಡ್ಡ ಒಳ್ಳೆ ಉಂಟು ಮಾರ್ರೆ. ಈ ಸಲಕ್ಕೆ ಮಾಡ್ತಾರೆ. ಇದಕ್ಕೆ ಭೃಂಗರಾಜ ಹಾಕಿದ್ದು. ಆದ್ರೆ ಈ ಕಾರ್ಯದಲ್ಲಿ ಮಾತ್ರ ವಾಸವಾಗಿದ್ದವು ನೀವು. ಯಾಕೆ? ಅಂತರವನ್ನು ಕಾಯ್ದಿರಿಸಿಕೊಳ್ಳುವಂತ ಹೇಳುವುದಕ್ಕೂ ಕಾರಣ ಉಂಟು. ಯಾವುದು? ನಿಮಗೆ ಉಸಿರಾಟದ ತೊಂದರೆ ಇದೆ. ಉಂಟು, ಅವನಿಗೆ ಉಂಟು. ಉಂಟು. ಅವನಿಗೆ ಮೊನ್ನೆ ಇತ್ತನಾಗಿ ಮೂಗಲ್ಲಿ ಎಳಿತಾ ಇದೆ. ಕೆಮ್ಮು ಜ್ವರ ಶೀತದ ಲಕ್ಷಣಗಳು ಕಂಡು ಬರ್ತಾ ಉಂಟೆ. ಅದು 4 ವರ್ಷ ಹಿಂದೆ ಇತ್ತು, ಈಗ ಇಲ್ಲ. ಅವಾಗವಾಗ ಕಣ್ಣು ಮತ್ತು ಮೂಗನ್ನು ಮುಟ್ಟುತ್ತಿರಬೇಡಿ. ಇದು ಜನಹಿತಕ್ಕಾಗಿ ಜಾರಿ. ಹೌದಾ? ಭಯಂಕರ ಮಾರ್ರೆ, ಒಳ್ಳೆ ಚುರುಕ ಇರಲ್ಲ. ನಿನಗೂ ನನ್ನಲ್ಲಿ ಒಳ್ಳೆ ಬೇರುಂಟು, ಬೇಕಾ? ಬೇಕಾದ್ರೆ ಕೊಡ್ತಾರೋ. ಇವ್ರು ಬೇರಿನವ್ರು ಮಾರ್ರೆ, ನೀವು ಬೇರಿನವರಲ್ಲ. ಬೇರಿನವರಲ್ವಾ? ಬೇರು ಕೊಡ್ತೇನೆ, ಎಂತದಕ್ಕೆಲ್ಲ ಬೇರು ಕೊಡ್ತೇವೆ. ಅಂದ್ರೆ ಪಂಡಿತ್ರೆ ಇವರು ಯಾವ ಕಾಯಿಲೆ ಬೇಕಾದ್ರೂ ಕೊಡ್ತಾರೆ. ನಾಟಿ ವೈದ್ಯರು, ನಾಟಿ ವೈದ್ಯರು. ಇಲ್ಲಪ್ಪ, ಇವ್ರು ನೋಡುವಾಗ ನಾಶ ಮಾಡ್ತಾರೆ. ಆಗಲ್ವ? ನಾಟಿ ವೈದ್ಯರು. ವಯಸ್ಸಾಯ್ತಲ್ಲ. ಇವರಿಗೆ ಒಂದು ಬೇರೆ ನಾವು ಕೊಡ್ಬೇಕಾ ಹೇಗೆ? ನಾವು ಎಂತೆಂತವರಿಗೆ ಬೇರು ಕೊಟ್ಟಿದ್ದೇವೆ, ನನಗೆ ಬೇರು ಕೊಡ್ಲಿಕ್ಕೆ ಬರ್ತೀರಾ? ಅಲ್ಲ, ಬೇಕಾದ್ರೆ ಎಲ್ಲಾದ್ರೂ ಈ ಕಾಡಿನ ಮಧ್ಯೆ ಉಂಟು. ಹಾಗಿದ್ರೆ ಈ ಆಳಿಂದಲ್ಲಿ ಮತ್ತೆ ವಾಸವಾಗಿದ್ರೆ ನೀವು? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಲ್ಲ, ನನ್ನನ್ನು ಕಾಣ್ಲಿಕ್ಕೆ ಬಂದಿದ್ದಂತ ಆದ್ರೆ ನಿಮಗೇನು ಸಮಸ್ಯೆ? ನಮಗೆ ಸಮಸ್ಯೆ ಏನಲ್ಲ. ಗಂಟಲಲ್ಲಿ ಕಿಚಿ ಕಿಚಿ ಆಗ್ತಾ ಉಂಟೆ. ಅದಕ್ಕೆ ನೀವು ಬೇರೆ ಕೊಡ್ತೀರಾ? ಬೇರೆ ಅಂಶ ಇದು. ಬೇಗ ತಿಳ್ಕೊಡು. ಅದು ಬಿಟ್ರೆ ಬೇರೆ ಬೇಕಾಗ್ತದೆ. ನಿನಗೆ ಎಂತ ಬೇಕು ಹೇಳು? ನನಗೆ ಕಿವಿ ಸ್ವಲ್ಪ ಕೇಳುದಿಲ್ಲ ಮಾರ್ರೆ, ಅದಕ್ಕೆ ಅಂತ. ಅಲ್ಲ, ನೀನು ಕಿವಿ ಅಂತಲ್ಲ, ಈಗ ಸದ್ಯಕ್ಕೆ ನೀನೇ ಕೇಳ್ತಾ ಇಲ್ಲ, ಮತ್ತೆ ಕಿವಿ ಎಲ್ಲಿಂದ ಕೇಳ್ತಾ? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಕಿವಿ ಕೇಳುದಿಲ್ಲ ಅಂತ ನಾನು ಔಷಧಿ ಕೊಡ್ತೇನೆ. ಯಾವ್ದು ಕೊಡ್ತೀರಿ? ಮನೆಯಲ್ಲಿ ಗದ್ದೆ ಕೊಡಿ ಔಷಧಿ ಏನಾದ್ರೂ ಉಂಟಾ? ಹಾ, ಉಂಟು ಮಾರ್ರೆ, ನನ್ನ ನೆನಪಲ್ಲಿ ತರಲಿಕ್ಕೆ. ಇದು ಬರಬರವಂತದ್ದೇ. ಅವಸರದಲ್ಲಿ ಎಲ್ಲ ಕೇಳ್ತದಲ್ಲ ನಿನಗೆ. ಅಲ್ಲ, ಅದು ನೀವು ನಿಧಾನ ಮಾತಾಡಿ ಕೇಳ್ತದೆ, ಗಟ್ಟಿ ಮಾತಾಡಿ ಕೇಳುದಿಲ್ಲ. ಕೇಳುದಿಲ್ಲ, ನಿಧಾನ ಮಾತಾಡ್ರಿ ಕೇಳುದಿಲ್ಲ. ನನಗೂ ಒಮ್ಮೆ ಹಾಗೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಹಸಿವಾಗುವುದಿಲ್ಲ ನನಗೆ. ಅಲ್ಲ, ಅದು ಜೀವಿತವ್ರಿಗೆ ಹಾಗೆ ಹೋಗಿ. ಮತ್ತೆ ಇದು ಕೇಳ್ತದೆ, ನಿನಗೆ ಅದು ಕೇಳುವುದಿಲ್ಲಲ್ಲ ನಿನಗೆ. ಹತ್ರ ಬಂದು ಮಾತಾಡೋಣ. ಈಗ ಔಷಧಿ ಇದ್ರೆ ಅಂತ ಕೊಡು. ಅದಕ್ಕೆ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಸೊಪ್ಪನ್ನು ಸಿಗ್ತದಲ್ಲ, ಆ ಸೊಪ್ಪನ್ನು ತಂದು ಕಷಾಯ ಮಾಡಿ ನೀನು ಕುಡಿ. ನೀನು ಸರಿ ಆಗ್ತೀಯ, ಕಿವಿಯು ಸರಿ ಆಗ್ತದೆ. ತೊಂದ್ರೆ ಇಲ್ಲ. ಸೊಪ್ಪನ್ನು ತಂದು ಕಷಾಯ ಮಾಡಿ ನಾನು ಕುಡಿತೆ, ನಾನು ಸರಿ ಆಗ್ತೇನೆ. ಗದ್ದೆಗೆ ಹಾಕುವ ಔಷಧಿ ತಂದು ನಿಮ್ಗೆ ಕೊಡ್ತೇನೆ, ನೀವು ಕುಡಿ, ನೀವು ಸರಿ. ನಾವು ಸರಿ ಆಗ್ಲಿಕ್ಕಿಲ್ಲ. ಯಾಕೆ? ಬಂದವರನ್ನು ಸರಿ ಮಾಡುದು ಬಿಟ್ರೆ ಮತ್ತೆಂತದ್ದು ಇಲ್ಲ ನಮ್ಗೆ. ಹಾಗಾದ್ರೆ ಯಾಕೆ ಬಂದದಂತ ಗೊತ್ತಾಗ್ಲಿಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಆಗ್ಲಿಲ್ಲ ಅಂತ ಬರುವುದು ನನಗೆ ಸಿಟ್ಟು ಮೇಲೆ ಹೊರದಿದ್ದಕ್ಕೆ ನಾನೊಂದು ಔಷಧಿ ಕೊಡ್ತೇ ಬೇಕಾ? ಔಷಧಿ ಕೊಡ್ತೀಯ? ಒಂದು ಬೇರು ಕೊಡುದ? ಬೇರು? ಹೌದು. ಯಾಕೆ? ಅದನ್ನ ತೇದಿ ನೆಕ್ಕಿದ್ರೆ ಆಯ್ತು, ಸಿಟ್ಟು ಕಡಿಮೆ ಆಗ್ತದೆ. ಎಂತ ಬೊಬ್ಬೆ ಹಾಕ್ತೀರಿ ಮಾರ್ರೆ? ಬೊಬ್ಬೆ ನಿಮ್ಮಿಗೆ ಮಾತ್ರ ಮಾಡ್ಲಿಕ್ಕೆ ಕೊಡುದ? ಏನು ನೀನು ಯುದ್ಧಕ್ಕಾಗಿ ಬಂದವ?
ನಾವು ಪಕ್ಷ ಬದಲಾಯಿಸಲಿ ಪಾಪ ಎಂತ ಮಾಡಿದೆ ಈಗ ಏನ್ ಮಾಡ್ದ? ಏನು ಮಾಡಲಿ ಪಾಪದ ಆಗುತ್ತಂತ. ಹೌದಾ? ನೀವು ಇಷ್ಟೆಲ್ಲ ಸಿಟ್ಟಾಗುತ್ತೆ ಅಂತ ಕುಮಾರ, ನೀವು ಇಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ಬೇಡಿ. ಯಾಕೆ? ಸಿಟ್ಟು ಕಡಿಮೆ ಆಗ್ಬೇಕಿದ್ರೆ ನಿಮ್ಗೊಂದು ಔಷಧಿ ಕೊಡುದ, ಏನು? ಒಂದು ಬೇರೆ ಕೊಡ್ತೇನೆ. ಅದೇ ಬೇರ್ನಲ್ಲಿ ನೀನು ಸುಟ್ಟ ಕೀರ್ತಿವರ್ಮ, ಏನು? ನೀನು ಗೌರಿಪುರವನ್ನು ವಶ ಮಾಡಿಕೊಂಡಿದ್ದೀಯಾ ಹಾ ಅಲ್ವಾ? ಮತ್ತೆ ಈಗ ವಾಣಿಪುರವು ನಿನ್ನದೆ. ವಾಣಿಪುರದಲ್ಲಿ ಇದ್ದವನು ನಾನು. ನನ್ನ ಸಾಧನೆಯ ಮುಖೇನ ಗೌರಿಪುರವನ್ನು ವಶಪಡಿಸಿಕೊಂಡವನು ನಾನು. ರವಿತೇಜರನ್ನು ಮುಗಿಸಿದ್ದೇನೆ, ಅವನ ವಂಶವನ್ನು ನಾಶಗೊಳಿಸಿದ್ದೆ ನೀನು. ಹೌದು. ನೀನು ಯೋಚನೆ ಮಾಡಿದ ಹಾಗೆ ಆಗ್ಲಿಲ್ಲ. ಏನಾಯ್ತು? ಅವನ ವಂಶದ ಗುಡಿ ಒಂದುಂಟು. ಯಾರು? ನಾನೇ ರವಿತೇಜನ ಮಗ. ನಿನ್ನ ಮುಖವನ್ನು ನೋಡಿದಾಗ ನಾನು ಅದೇ ಗಮನಿಸಿದ್ದೆ. ಎಂತದ್ದು? ಈ ಮುಖವನ್ನು ಎಲ್ಲೋ ನೋಡಿದ ಹಾಗೆ. ಇದು ನೋಡಿದ ರವಿತೇಜನ ಮುಖವೇ ಇದು ಅಲ್ವಾ? ಹೌದೌದು. ಬಂದದ್ದು ಯಾಕೆ ಗೊತ್ತಾ? ಯಾಕೆ? ನಿನ್ನನ್ನು ಕೊಲ್ಲುವುದಕ್ಕೆ ಬಂದವನ. ನನ್ನನ್ನು ಕೊಲ್ಲಿಕ್ಕೆ ಬಂದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೌದಾ? ನಿನ್ನನ್ನು ಬಿಡ್ತೇನೆ. ಅದು
ಮಮ ಜೀವ ಗಿರಿ ಹೊಡೆದು ಸಿಡಿಯದರೆ ನಡುಗಿ ಬಿರುಗಿ ಕೊರೆದು ಜಗತ್ತು ಸಾವ ಗಿರಿ ಹೊಡೆದು ಸಿಡಿಯದರೆ ನಡುಗಿ ಬಿರುಗಿ ಕೊರೆದು ಜಗತ್ತು ಸಾವ ಸ್ನೇಹ ಮಧುರವು ಸ್ನೇಹ ಅಮರವು ಸ್ನೇಹ ಮಧುರವು ಸ್ನೇಹ ಅಮರವು ಕಣ್ಣ ದೃಷ್ಟಿಯನ್ನು ಕಳೆದುಕೊಂಡವರು ಮತ್ತೆ ದೃಷ್ಟಿ ಬಂದಿದೆಯಂತೆ. ಬಂದಂತ ಅವರು ನನ್ನ ಅಂತಃಪುರಕ್ಕೆ ಬರ್ತಾರೆ, ನನ್ನನ್ನು ಹೆಂಡತಿಯಾಗಿ ಒಪ್ಪಿಕೊಳ್ತಾರೆ, ನನ್ನನ್ನು ಮುದ್ದಿಸ್ತಾರೆ. ಅಪ್ಪ ಎಷ್ಟು ಕನಸನ್ನು ಕಾಣ್ತಾ ಇದ್ದೇನೆ. ಹೌದು, ಯಾಕೆ? ನನ್ನ ಕುರಿತಾಗಿ ಹೌದು. ಅವರು ಈಗ ಬರ್ತಾರೆ, ಆಗ ಬರ್ತಾರೆ. ಇನ್ನೊಂದು ಗಳಿಗೆ ಬರ್ತಾರೆ, ನನ್ನ ಹತ್ರ ಮಾತನಾಡ್ತಾರೆ, ನಾನು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾರೆ ಅಂತ. ಅಲ್ವಾ? ಹೌದು. ಎಷ್ಟೊಂದು ನಿರೀಕ್ಷೆಯನ್ನು ಹೊತ್ತವಳು ನೀನು. ಹೌದು. ಆದ್ರೆ ನಿನ್ನನ್ನು ನಾನು ಮದುವೆ ಆದವ ಹಾ. ಆ ಸಿಹಿ ಗಳಿಗೆಯಲ್ಲಿ ಹಾ. ನಾನು ನಿನ್ನ ಜೊತೆಯಲ್ಲೇ ಇರ್ಲಿಕ್ಕೆ ಆಗ್ಲಿಲ್ಲ. ಹಾ. ಯಾಕೆ ಹೇಳು? ಯಾಕೆ? ಕಣ್ಣೇ ಇಲ್ಲದಾಗಿ ಹೋಯ್ತು ನನಗೆ. ಹೌದು. ಅಲ್ವಾ? ಹಾ. ಆದ್ರೆ ಹಾ. ಈಗ ನಿನ್ನ ಜೊತೆಗೆ ಬಂದಿದ್ದೇನೆ. ಹಾ. ನೋಡಿದ್ದ ಹಾ, ಕಂಡು ಬಂತು. ದೃಷ್ಟಿಯಲ್ಲಿ ಒಂದು ಮರಳಿ ಬಂದಿದೆ. ಹೌದು. ಯಾ ನವಸಂತ
ಹೊಡೆದು ಒಂದು ಬುಧದಲ್ಲಿ ಒಂದು ಬುಧದಲ್ಲಿ ಹೌದಪ್ಪ ನಿಮ್ಮ ಹೃದಯ ವೈಶಾಲ್ಯತೆ ಅಂದ್ರೆ ಏನು? ಮತ್ತೆ ಕುರುಡನಾದ ನನಗೆ ಮಗಳನ್ನು ಮದುವೆ ಮಾಡಿಕೊಡ್ಲಿರುವ ನೀವು ಮತ್ತೆ ಪೂರ್ವಿಯನ್ನು ಆದ್ರೆ ಇಂತಹ ಹೃದಯ ಬೇರೆ ಯಾರಿಗೆ? ಒಂದು ವೇಳೆ ಕುರುಡ ಆಗುವುದು ಬಿಡಿ, ಅವು ಸ್ವಲ್ಪ ಜೀವನದಲ್ಲಿ ಸೋತರೂ ಸಾಕು, ಒಂದಷ್ಟು ದೂರದಿಂದ ಹೋಗುವವರು ಹೆಚ್ಚು. ಹೌದು ಅದು ಹೆಚ್ಚು. ಹೌದು ಆದ್ರೆ ನೀವು ಹಾಗಲ್ಲ. ನನ್ನ ಮನಸ್ಸು ಅಂತ ಹೇಳಿ ಒಂದು ರೀತಿ ಮೈದಾನ ಇದ್ದ ಹಾಗೆ. ಹೌದು ನನ್ನ ಮಗಳು ಹಾಗೆ ಯಾವತ್ತು ನಿಮ್ಮ ಹತ್ರ ಮಾತಾಡ್ಬೇಕಂತ ಇದ್ರು. ಹೌದು 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 ಆ ಕಡೆಯಲ್ಲಿ ಇದ್ದಾಳೆ ಅವಳು.
ಹೋಗಿ ಒಳಗೆ. ಅಷ್ಟೇ ಯಾರು ಚಿಕ್ಕಮ್ಮ ಏನ್ ಕೆಲಸ ಉಂಟು ಯಾರಿಗೆ ಅಲ್ಲ ಕೆಲಸ ಎಂತ ಇಲ್ಲ ಇಷ್ಟೊತ್ತು ಮಾಡಿ ಸಾಕು ಇನ್ನು ಮಾಡಿ ಘನಕಾರ್ಯ ಉದ್ಯೋಗದಿಂದ ಬೇಡ ಮಾಡಿದ್ದು ಹೆಚ್ಚಾಯ್ತು ಹಾಗೆ ಅಲ್ಲಿದ್ರೆ ನಿಮ್ಮ ಬಂದಿದ್ದ ಕೆಲ ವ್ಯವಸ್ಥೆಯಲ್ಲಿ ಆ ಕಡೆ ಎಲ್ಲ ನಾನೆಲ್ಲ ಮಾಡಿದ್ದೇನೆ ಈಗ ಸ್ವಲ್ಪ ಅವಸರದಲ್ಲಿ ಇದ್ದೇನೆ ನಿಮ್ಮಲ್ಲಿ ಮಾತಾಡುವ ವಿಚಾರ ಅಲ್ಲ ನನ್ನಲ್ಲಿ ಅಲ್ಲ ನಿಮ್ಮ ಹೆಂಡತಿನ ನೋಡುವ ತವಕ ನಿಮ್ಗೂ ಉಂಟಲ್ವಾ ಅವಳು ಇದ್ದಾಳೆ ಆ ಕಡೆಯಲ್ಲಿ ಊರ್ವಿ ಬಂಧಿಸಿಕೊಳ್ತಾ ಇದ್ದೇನೆ. ದೇವನೋ ನುಡಿಮೆಯ ಹಾಗಲ್ಲ, ಈಗ ನನ್ನ ಕೊರಳಲ್ಲಿರುವಂತಹ ಮಂಗಳ ಯಾರು ಕಟ್ಟಿದ್ದು? ಇದನ್ನು ಯಾರ್ಯಾರೋ ಕಟ್ಟಿದ್ದಲ್ಲ, ನಾನೇ ಕಟ್ಟಿಕೊಂಡೆ. ಕಾರಣ ಏನು ಗೊತ್ತಾ? ನನ್ನ ಅಮ್ಮ ಹೇಳಿದ ಹಾಗೆ ಹೇಳ್ತಾ ಇದ್ದವಳು ನಾನು. ಮತ್ತು ಒಂದು ವಿಚಾರ ಗೊತ್ತುಂಟಾ? ಈಗ ಸಿಂಧೂರ್ನಿಗೆ ಗೊತ್ತುಂಟ ಹೆಂಡತಿ ಯಾರು ಅಂತೇಳಿ ಗೊತ್ತಿಲ್ಲ. ಆ ಸಂದರ್ಭ ಕರಿಮಣಿ ಕಟ್ಟುವಂತಹ ಸಂದರ್ಭದಲ್ಲಿ ಅಮಾಲೋಚನೆ ಮಾಡಿಕೊಂಡದೇನು, ನನಗೇ ಕರಿಮಣಿ ಕಟ್ಟಿದ್ದು ಎನ್ನುವ ಹಾಗೆ. ಹಾಗಾಗಿ ಈ ಸಂದರ್ಭ ತಾಯಿ ಹೇಳಿಕೊಟ್ಟಿದ್ದಾರೆ, ಕರಿಮಣಿನ ಕಟ್ಟಿಕೊಂಡು ಅವರ ಮುಂಭಾಗದಲ್ಲಿ ಹೋಗು, ಹೆಂಡತಿ ಎನ್ನುವಾಗ ಅವ ನಂಬುತ್ತಾನೆ. ಅವಳು ಹೇಳಿದ್ಲು, ನೀನ್ ಕೇಳಿದೆ. ನೀನ್ ಅಮ್ಮ ಹೇಳಿದಾಗ ಕೇಳೋಳಲ್ವಾ? ಹೌದು, ನನ್ನ ಅಮ್ಮ ಹೇಳಿದಾಗ ನೀನು ಕರಿಮಣಿಯನ್ನ ಕಟ್ಟಿಕೊಂಡಿದ್ದೀಯ. ನನ್ನ ತಾಯಿ ಈಗ ನಿನ್ನ ಅಮ್ಮ ಎಲ್ಲಿಯಾದ್ರೂ ನಮ್ಮಿಬ್ಬರೊಟ್ಟಿಗೆ ಸರಸ ಸಲಾಪದಿಂದ ಇರು ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ನನ್ನ ತಾಯಿ ಹಾಗೆ ಮಾಡೋಳಲ್ಲ, ನನಗೆ ನಂಬಿಕೆ ಉಂಟು. ನನ್ನ ಭವಿತವ್ಯವನ್ನ ಕಾಣುವವಳು ತಾಯಿ. ಹೋಗಿ 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 ನೀನು ನಿನ್ನ ಅಮ್ಮ ಸೇರಿ ನಮ್ಗೆ ಚಳ್ಳೆ ಹಣ್ಣು ತಿನ್ಸಿ ನೀವು ಗೋಳಿ ಹಣ್ಣು ನುಂಗಿದಾಗ ನುಂಗ್ತಾ ಇದ್ದೀರಿ ಇಲ್ಲಿ ಆ ಕಡೆ. ಮಾಂಗಲ್ಯ ಎನ್ನುವುದು ಬಿಡಿಸಿಡುವ ಕತ್ತಲ್ಲ, ಕಳಸದಿರು ಕಂಟು ಇದು ಗೊತ್ತುಂಟ ನಿನಗೆ. ಇವತ್ತು ಕಟ್ಕೊಂಡಿದ್ದೀಯ, ನಮಗ್ 100ಕ್ಕೆ 100 ಗೊತ್ತುಂಟು. ನೀನೇ ಕಟ್ಕೊಂಡಿದ್ದೀಯ. ನಾಳೆಯ ದಿನ ಬಿಚ್ಚಿಕೊಳ್ಳುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ಕೇಳಿದ್ರೆ ಗಂಡ ಸತ್ತೋದ್ರು ಕರಿಮಣಿ ತೆಗೆಯುವುದಿಲ್ಲ. ಅವರ ನೆನಪಿಗಾಗಿ ಇಟ್ಟುಕೊಳ್ಳೋದು, ನೀವು ತಪ್ಪು ಬಾಯಿಸಿಕೊಂಡದ್ದು ಗೊತ್ತಾಯ್ತಾ? ನೆನಪಿಗೂ ಅಲ್ಲ, ಯಾಕೆ ಕೇಳು? ಯಾಕೆ? ಬೇರೆ ಗಂಡಸರು ರಗಳೆ ಮಾಡದೆ ಇರ್ಲಿ ಅಂತ. ಅಂದ್ರೆ ನಿಮ್ಮಂತವ್ರ ತೊಂದರೆ ಆಗ್ತದೆ ಅಂತ ಇದ್ರು ಇರಬಹುದು. ಅಲ್ವಾ? ಕೆಲಸ ಮಾಡು, ಏನೋ ನೀನು ಕರಿಮಣಿ ಕಟ್ಕೊಂಡಿದ್ಯಲ್ಲ, ನೀನು ನನ್ನ ಹೆಂಡತಿ ಅಂತ ನಾನು ಮೊದಲೇ ತಿಳ್ಕೊಂಡಿದ್ದೆ. ನಿನಗೊಂದು ಭಾಗ್ಯ ಈಗ, ಏನು? ಒಂದಕ್ಕೊಂದು ಉಚಿತ. ಒಂದಕ್ಕೊಂದು ಉಚಿತ, ಅದು ಖಚಿತ. ಅಲ್ಲ, ನಾನು ಇಲ್ಲಿ ಖರೀದಿ ಮಾಡ್ಲಿಕ್ಕೆ ಬಂದವಳಲ್ಲ. ಮತ್ತೆ ನಿನ್ನ ಮೇಲೆ ಬಹಳ ಇವನದ್ದು. ನನ್ನ ಅಮ್ಮನ ವಿಚಾರವನ್ನ ಹೇಳ್ತಾ ಇದ್ದೀರಿ. ಅಮ್ಮ ಹಾಗೆ ಹೀಗೆ ಕೆಟ್ಟವಳು ಎನ್ನುವ ಹಾಗೆ. ಅಮ್ಮನನ್ನ ನಂಬಿಕೊಂಡು ನಾವಂತೂ ಗುಂಡಿಗೆ ಬಿದ್ದ. ನೀವು ಬಿದ್ದಿದ್ದೀರಿ. ಅಲ್ಲ, ಅವ್ರು ಕೈ ತಟ್ಟಿದಾಗ ಆಡ್ತಾ ಇದ್ದಾರೆ. ಇವಾಗ ನಾವಿಬ್ರು ದಂಡಪಿಂಡಗಳಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಗುಡಿಸೋದ್ರಲ್ಲಿ ಹೊರದಾಗಿ ಕೈ ತಟ್ಟಿದಾಗ ಆಡ್ತಾ ಇದ್ದಾರೆ. ಬೇಕಾ ಅಷ್ಟು ಜಂಬ ಸೊಕ್ಕು ಅವಳಿಗೆ ಉಂಟು ಅಂತಾದ್ರೆ ಇನ್ನುಳಿದದ್ದು ಕೆಲವೇ. ಬೇಡವಮ್ಮ ಗಂಡಿನ ಬೇಡ ಬೇಡವಮ್ಮ, ಬೇಡ ಬೇಡವಮ್ಮ ಗಂಡಿನ ಬೇಡ ಬೇಡವಮ್ಮ, ಬೇಡ ಬೇಡ ಪಟ್ಟಬಂಧ ಮಹೋತ್ಸವ. ಯಾರಿಗೆ ಪಟ್ಟಬಂಧ ಮಹೋತ್ಸವ? ಯಾರಿಗೆ ಪಟ್ಟಬಂಧ ಮಹೋತ್ಸವ? ಸಿಂಧೂರಿಗೆ ಪಟ್ಟಬಂಧ ಮಹೋತ್ಸವ ಆದ್ರೆ ನೀವು ಹೋಗುವುದು ಯಾಕೆ? ಸಂತೋಷ, ನಮಗೊಂದು ಸಡಗರ. ನನ್ನ ಎಣಿಕೆಗಳೆಲ್ಲವೂ ನಡೀಬಹುದು. ಶುಭ ಕಾರ್ಯಕ್ಕೆ ನಿಮ್ಮಂತ ವಿಧವೆಯರೆಲ್ಲ ಹೋಗಬಾರದು ಅತ್ತೆ. ವಿಧವೆ ಅಂತ ಹೇಳಿದ್ರೆ ಏನಾಯ್ತು? ಈಗ ಹೋಗಬಾರ್ದು ಅಂತ ಹೇಳಿದ್ರೆ ಹೋದ್ರೆ ಅದು ಅಪಶಕುನ ಅಂತ ಅರ್ಥ. ಅಲ್ಲ, ಮದುವೆ ಆದ್ರೆ ಗಂಡ ಸತ್ತು ಹೋದ್ರೆ ವಿಧವೆ, ಮದುವೆ ಆಗದೆ ಉಳಿದ್ರೆ ಹೆಣ್ಣು. ಯಾರು ನೀನು ಮದುವೆ ಆಗ್ಲಿಲ್ವಾ? ನನಗೆ ಮದುವೆ ಆಗಿದೆ, ಮತ್ತೆಂತದ್ದು? ಆದ್ರೆ ಹೆಣ್ಣು ಮಕ್ಕಳು ಮಾತಾಡ್ತಾ ಇರ್ತೀಯ. ಅಮ್ಮನ ಕೈ ಕಟ್ಟು ನಿಮಗೆ ಪುರ ಬಲಾತ್ಕಾರ. ನಿನಗೆ ನಾನು ಬಾರೆ
ತಿಪ್ಪೆ ಸೊಟ್ಟಿನ ಯಾವುದೇ ಆಗಲಿ ಹೇಳಿ ಈಗ ಮಾತಾಡ್ಲಿಕ್ಕೆ ಬಿಡುದಿಲ್ಲ ಹೇಳ ಈಗ ನಾವು ಮೊದಲಿನಿಂದ ಹೋರಾಟ ಕೊಟ್ಟುಕೊಂಡು ಇಷ್ಟೊತ್ತಿನ ತನಕ ನಿದ್ದೆ ಬಿಟ್ಕೊಂಡಿದ್ದೇವೆ. ನೀವು ಮೊದಲಿನಿಂದ ಹೋರಾಟ ಕೊಟ್ಟು ಇಷ್ಟೊತ್ತಿನ ನಿದ್ರೆ ಬಿಟ್ಟುಕೊಂಡು ಇರಬಹುದು, ಆದ್ರೆ ನಾವು ಈಗ ಬಂದವರು ಅರೆ ಕ್ಷಣದಲ್ಲಿ ನಿಮ್ಮನ್ನು ಕೊಂದು ಕಳೆಯಬಹುದು. ಮುಖದ ಖ್ಯಾತನೆ ಅಪಭ್ರಂಶವೇ ಅಲ್ಲ ಸತ್ತು ಭೂಪಾರಕ್ಕನೆ ಹಲಸಿನಕಾಯಿ ಸೊಟ್ಟಿನವ್ರೆ ಹೊಡೆದು ಬಿಸಾಡ್ತೇನೆ. ನೀವು ಒಂದೇ ಸಲ ಮೈ ಮೇಲೆ ತಕೊಂಡ್ಬೇಡ, ಹೆಚ್ಚಿಗೆ ಆಗ್ತದಂತಾದ್ರೆ ಎಂತದ್ದು ಬೇರೆ ನೀನು ಅಲ್ಲಿಟ್ಟು ಯಾರ ಅಪ್ಪನಿಗಳು ನಾನು ಬೇಡ್ಕೊಂಡಿದ್ದ ಪ್ರಯತ್ನ ಬಿಡ್ರಿ. ಯಾವ ಅಪ್ಪನಿಗಳು ಪಟ್ಟಬಂಧ ಮಹೋತ್ಸವಕ್ಕೆ ಎಲ್ಲ ಏರ್ಪಾಡಾಗಿದೆ. ಕರ್ಕೊಂಡು ಬನ್ನಿ ಅವರು. ನಿನಗೂ ಗೊತ್ತಾಗುದಿಲ್ಲವೇನೆ? ಇಂಥ ಹೊಲಸು ಇಂಥವಳನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾ ಇದೆಯಲ್ಲ. ಪಟ್ಟದ ಮಹಾರಾಣಿಯಾಗಿ ಮೆರೆಯಬೇಕಂತ ಕನಸು ಕಂಡು ನಾನು ಯಾರನ್ನ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಿನ್ನನ್ನ. ನೀನಲ್ಲದೆ ಅವಳು ಕೂತ್ಕೊಳ್ಬಾರ್ದು. ಅವಳನ್ನು ಕೂರಿಸಿದ್ರೆ ಹೊಲಸಾಗುತ್ತದೆ. ಜಾಗ್ರತೆ. ಬಂದು ಬಹಳ ಮಾತಾಡ್ತೀರ. ಇಲ್ಲಿ ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಬಂದಿದ್ರ ನೋಡಿದ್ರ ಸುಮ್ಮನೆ ನಿಂತ್ಕೊಂಡ್ರ ಹಾಗೆ ಅಮ್ಮ ನಿನ್ನನ್ನು ಅಮ್ಮ ಅಂತ ಕರೆಯಲಿಕ್ಕೆ ನಾಚಿಕೆ ಆಗುತ್ತದೆ ನನಗೆ. ಅದಲ್ಲದೆ ಹೋದ್ರೆ ತಾಯಿಯ ಸ್ಥಾನಕ್ಕೆ ನೀನು ಅಪಚಾರವನ್ನ ಎಸಗಿದವಳು. ಅದಲ್ಲದೆ ಹೋದ್ರೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳ ಭವಿತವ್ಯ ಉತ್ತಮವಾಗಬೇಕು, ಉಜ್ವಲವಾಗಬೇಕೆನ್ನುವಾಗೆ ಹಾರೈಸುವವರಿದ್ದಾರೆ. ಆದ್ರೆ ನೀನೇನು ಮಾಡಿದೆ? ನನ್ನ ಜೀವನವನ್ನು ಸರ್ವನಾಶ ಮಾಡಿದವಳು. ನೀನು ಆಲೋಚನೆ ಮಾಡಿಕೊಂಡಿರಬಹುದು, ನನಗೇನು ಗೊತ್ತಿಲ್ಲ, ನಾ ಸಣ್ಣವಳು ಎನ್ನುವ ಹಾಗೆ. ಎಲ್ಲ ವಿಚಾರವನ್ನು ನಾನು ತಿಳಿದಿದ್ದೇನೆ ತಾಯಿ. ಜೊತೆಯಲ್ಲಿ ತಾಯಿ ತಂದೆಯಾದವರು ಲೋಕದಲ್ಲೊಂದು ಮಾತಿದೆ, ಕೆಟ್ಟ ಮಕ್ಕಳಾದ್ರೂ ಹುಟ್ಟಬಹುದಂತೆ, ಕೆಟ್ಟ ತಂದೆ ತಾಯಿ ಇರುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಕೆಟ್ಟ ತಾಯಿ ನೀನಾಗಿ ಹೋದೆ. ನಿನ್ನನ್ನ ತಾಯಿ ಅಂತ ಕರೆಯುವುದಕ್ಕೆ ನನ್ನ ಪಾಲಿಗೆ ನಾಚಿಕೆ ಆಗುತ್ತಾ ಇದೆ. ಹಾಗೆ ಹೇಳಬೇಡ ಮಗಳೇ, ಹಾಗೆ ಹೇಳಬೇಡ. ಎಲ್ಲವೂ ಈ ಸಂದರ್ಭ ನನಗೆ ಅರ್ಥವಾಗುತ್ತಾ ಇದೆ. ಹೌದು, ಮಾಡಿದ ತಪ್ಪಾಯಿತು. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಕಣ್ಣಲ್ಲಿ ನೀರನ್ನು ಹಾಕಿದಂತಹ ಪಾಪ ಎನ್ನುವುದು ನನಗೆ ಅಂಟಿಕೊಂಡಿದೆ. ಹಾಗಾಗಿ ಪ್ರತಿರೂಪವಾಗಿ ನಿನ್ನ ಬಾಯಿಂದ ನಾನು ಈ ಮಾತುಗಳನ್ನು ಹೇಳಿಸಿಕೊಳ್ತಾ ಇದ್ದೇನೆ. ಮನುಷ್ಯ ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯಬೇಕಂತೆ. ಆ ತಿದ್ದಿ ನಡೆಯುವಂತಹ ಬುದ್ಧಿ ಎಲ್ಲವೂ ಈಗ ನನಗೆ ಬಂದಿದೆ. ಮಗಳೇ ಪುಣ್ಯ, ನಿನಗೂ ಸಹ ಸಾಕಷ್ಟು ನೋವನ್ನು ನಾನು ಕೊಟ್ಟಿದ್ದೇನೆ. ಕ್ಷಮಿಸಿ ಬಿಡು ಮಗಳೇ, ನನ್ನನ್ನು ಕ್ಷಮಿಸಿ ಬಿಡು. ಇಲ್ಲ, ನೀವು ಕೈ ಮುಗಿಯಬಾರದು. ಯಾಕಂತ ಹೇಳಿದ್ರೆ ನಾ ಇಷ್ಟುವರೆಗೆ ತಾಯಿಯನ್ನು ಕಳೆದುಕೊಂಡೆ. ತಾಯಿಯಾಗಿ ನನ್ನನ್ನು ಸಾಕಿದ್ರಿ, ಸಲುಹಿದ್ರಿ. ಹಾಗಿರುವಾಗ ಎಷ್ಟೇ ಕಷ್ಟಗಳನ್ನು ಕೊಟ್ಟರೂ ಕೂಡ ಅದು ನನ್ನ ಬದುಕಿಗೆ ಒಳ್ಳೆದಾಗಿದೆ ಹೊರತು ಕೆಟ್ಟದಾಗಲಿಲ್ಲ ತಾಯಿ. ಈ ರೀತಿಯಾಗಿ ನೀವು ಕ್ಷಮೆ ಕೇಳುವುದು ಸರಿಯಲ್ಲ. ಇರ್ಲಿ ಮಗಳು ಸಿಂಧೂರ, ನಿನಗೂ ಸಹ ಹಾಗೆ. ಆದ್ರೆ ಜೀವನದಲ್ಲಿ ಯಾವುದೋ ಒಂದು ಆಲೋಚನೆಗೆ ನಾನು ಮುಂದಾದೆ. ನನ್ನ ಜೀವನ ಹೀಗೆ ಸಾಗಬೇಕೆಂಬುದಾಗಿ ನಾನು ಎಣಿಸಿಕೊಂಡೆ. ಆದ್ರೆ ಎಣಿಸಿಕೊಂಡ ಹಾಗೆ ಎಲ್ಲವೂ ನಡೆದು ಹೋಯಿತು. ಆದರೆ ನಡೆದು ಹೋಗುವಾಗ ನನ್ನ ಜೀವನ ಬದಲಾಗುತ್ತದೆ ಎನ್ನುವುದಾಗಿ ನಾನು ಎಣಿಸಿಕೊಂಡವಳಲ್ಲ. ನಿನ್ನ ಪಾಲಿಗೂ ಆ ದಿನ ಮದುವೆಯನ್ನ ಪೂರ್ವಿಯ ಬದಲಾಗಿ ಪುಣ್ಯಳನ್ನ ಮದುವೆಯನ್ನ ಮಾಡಿಸಿದೆ ನಾನು. ಹೌದು, ಆದ್ರೆ ಅವಳ ಕೈಯಾರೆ ಕುಡಿಯುವಂತಹ ಹಾಲಿನಲ್ಲಿ ವಿಷವನ್ನ ಬೆರೆಸಿದವಳು ನಾನೇ. ಅಂತಹ ಪಾಪಿ ನಾನು. ಯಾಕೋ ಏನು ನನ್ನ ಸ್ವಾರ್ಥಕ್ಕಾಗಿ ಆ ಸಂದರ್ಭ ಹಾಗೆ ಮಾಡಿದೆ. ಅಳಿಯನಾದ್ರೂ ಸಹ ಕರ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ, ತಪ್ಪಾಯ್ತು ನನ್ನದು. ತಾಯಿ, ನೀವು ಹೀಗೆ ಆಡಕೂಡದು. ನಾವು ಕಿರಿಯರು, ನೀವು ಹಿರಿಯವರು. ಆದರೆ ನೀವು ತಪ್ಪನ್ನು ಒಪ್ಪಿಕೊಂಡಿದ್ದೀರಾ, ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಯಾವ ತಪ್ಪನ್ನು ಮಾಡಿದವ ಪಶ್ಚಾತ್ತಾಪ ಪಡ್ತಾನೋ
ಅದೇ ಪ್ರಾಯಶ್ಚಿತ್ತವಂತೆ. ಹಾಗಾಗಿ ನನಗೆ ಏನು ಬೇಸರ ಇಲ್ಲ ತಾಯಿ. ಸ್ವರ್ಗದಲ್ಲಿಯೇ ಮದುವೆ ಎನ್ನುವುದು ನಿಶ್ಚಿತಾರ್ಥ ಆಗಿರ್ತದೆ. ಪೂರ್ವಿಯೊಂದಿಗೆ ನನ್ನ ಮದುವೆ ನಿಶ್ಚಿತಾರ್ಥ ಆಗಿರ್ಲಿಲ್ಲ. ಇವಳೊಂದಿಗೆ ಆದ ಕಾರಣಕ್ಕಾಗಿ ನಾವು ಹೀಗೆಲ್ಲ ಘಟನೆಗಳು ನಡೆದು ಹೋಯಿತು. ನಾವೆಲ್ಲ ಕೈಗೊಂಬೆ ಅಷ್ಟೇ, ದೇವರ ಆಟ ಇದು. ಅದಕ್ಕೆಲ್ಲ ಬೇಸರಿಸುವುದಕ್ಕೆ ಇಲ್ಲ ತಾಯಿ. ಹಾಗಾದ್ರೆ ಈ ಸಂದರ್ಭದಲ್ಲಿ ನಿಮಗೆ ಇನ್ನೂ ಬೇಸರ ಉಂಟಾ? ನಿಮಗೆ ಅಲ್ಲ ನಮ್ದೆಲ್ಲ ಅಲ್ಲ, ನಿಮಗೆ ಇನ್ನೂ ಬೇಸರ ಇದ್ರೆ ಸಂತೋಷ ಆಗ್ಬೇಕು. ನೀವಿನ್ನು ಮದುವೆ ಆಗ್ತದಲ್ಲ, ಸಂತೋಷ ಆಗ್ಬೇಕು. ನನಗೆ ಮೊದಲು ಮದುವೆ ನಿಮಗೆಲ್ಲ ಮರ್ರೆ, ನಿಮ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ನೀವು ಸಂತೋಷ ಆಗ್ಬೇಕಂತ ಆದ್ರೆ ನಿಮಗೊಂದು ಸಣ್ಣ ಬೇರು ಕೊಡುದ? ಯಾವ್ದು? ಸಣ್ಣ ಬೇರು ನನ್ನ ಹತ್ರ ದೊಡ್ಡದುಂಟು, ತಗೊಂಡೋಗಿ ಆಗ್ಲಿ. ಈಗ ಆಕೆ ಆದ್ರೆ ಒಂದು ಸಿಂಧೂರ ಅಂದು ಮದುವೆ ಮಂಟಪದಲ್ಲಿ ನಾನೇನೇ ಕುತಂತ್ರ ಬಲಿದರೂ ಸಹ ನೀನು ಹಣೆಗೆ ಸಿಂಧೂರ ಇಟ್ಟದ್ದು ಯಾರಿಗೆ ಹೇಳು? ಪುಣ್ಯನಿಗೆ ಹಣೆಗೆ ತಿಲಕವನ್ನಿಟ್ಟವ ನೀನಿದ್ದೀಯ. ಹಾಗಾಗಿ ಅಲ್ಲಿಗೆ ಹೇಳುದು, ಪುಣ್ಯನಿಗೆ ಸಿಂಧೂರವನ್ನಿಟ್ಟವ ನೀನು. ಇನ್ನು ಮುಂದೆಯೂ ಹಾಗೆ ಜೀವನದಲ್ಲಿ ಪುಣ್ಯ ಸಿಂಧೂರವೇ ಜೊತೆಯಾಗಿರ್ಬೇಕು. ನಾನು ಕೈಗೆತ್ತಿ ಕೊಡುವ ಶುಭ ಕಾರ್ಯದಲ್ಲಿ ಸರಿಯಾಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾನು ಗಂಡನನ್ನ ಕಳೆದುಕೊಂಡವಳು, ಮುತ್ತೈದ ಭಾಗ್ಯ ನನ್ನಲ್ಲಿಲ್ಲ. ನನ್ನ ಮಗಳಿದ್ದಾಳೆ, ನನ್ನ ಮಗಳೇ ನಿಮಗೆ ಕೈಯಾರ ನಿಮ್ಮ ಮಗಳನ್ನ ಮಗಳೇ ಇಬ್ಬರನ್ನ ಕೈಗುಪ್ಪಿಸಿ. ಆದ್ರೆ ಈ ಸಂದರ್ಭದಲ್ಲಿ ನನಗೊಂದು ಆಸೆ ಉಂಟು. ಏನು? ನಿನ್ನ ಬೆಂಬಲಕ್ಕಾಗಿ ನಾನು ಬಂದವ. ಹೌದೌದು, ಅಂದ್ರೆ ನಿನ್ನ ಆಸೆಲ್ಲೇ ಈಡೇರಿತು. ಆದ್ರೆ ನಮ್ಮ ಕುಲದಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ. ಮಗ ಎಷ್ಟೊತ್ತಿಗೆ ಬರ್ತಾರಂತ. ಅದಷ್ಟೊತ್ತಿಗೆ ನಾವು ಮದುವೆ ಆಯ್ತಲ್ಲ? ನೀವು ಅಷ್ಟು ಪಕ್ಕ ಹೊರಟಂತ ಹೋಗುದಾದ್ರೆ ತೊಂದ್ರೆ ಇಲ್ಲ. ನಿಮಗೆ ಅಷ್ಟು ಅವಸರ ಉಂಟು ಅಂತ ಆದ್ರೆ ನಾನೊಂದು ಬೇರೆ ಕೊಡ್ತೇನೆ. ನಿನ್ನಲ್ಲಿ ಎಷ್ಟು ಬೇರುಂಟು ಪುಣ್ಯ ಅಂತ. ಬೇರೆ ಹಿಡ್ಕೊಂಡೇ ಅವ ಆಯುರ್ವೇದದ ಬೇರೆ ಹಿಡಿದು ತಿರುಗುವುದಲ್ಲ. ಈಗ ಎಲ್ಲ ಕಡೆಯಲ್ಲಿ ಮಾರ್ಗ ಆಗ್ತಾ ಉಂಟು. ಇದ್ದ ಮರವಲ್ಲ ತೆಗಿತಾ ಇದ್ದಾರೆ. ಹೌದಾ? ಬೇಗ ಬರ್ತಾರೆ ಕಾರ್ಯಕ್ರಮಕ್ಕೆ. ಕೆಲಸ ಎಂತ ಇಲ್ಲ, ಎಲ್ಲ ಬೇರೆ ರಾಶಿ ಹಾಕಿಡ್ತಾರೆ. ಒಂದು ಬೇರೆ ಖಾಲಿ ಮಾಡೋದು ಹೇಗೆ ಅಂತ. ಅದರಲ್ಲೂ ಒಂದು ಸಂತೋಷ ಮಾಡ. ಇನ್ನು ಇಷ್ಟೊತ್ತಿನವರೆಗೆ ನಿಮ್ಮೊಟ್ಟಿಗಿದ್ದವ ಅಲ್ವಾ? ಈಗ ಹೊಸ ಪರಿಚಯ ಆಗಿದ್ದಲ್ವಾ? ನಾಳೆಯಿಂದ ನೀವು ಒಂದು ಚೀಲ ಇಟ್ಕೊಂಡು ನಾನು ಸೀರೆ ಇಲ್ಲ, ನನ್ನ ರಥವೇ ಉಂಟು, ಸದಾ ಕಾಲ ಇರ್ತದೆ. ಹಾಗಿದ್ರೆ ನನಗೆ ತುಂಬಾ ಸುಲಭ ಆಗ್ತಲ್ಲ. ಇಷ್ಟು ದಿನ ತಲೆ ಮೇಲೆ ಓದ್ಕೊಂಡು ಬರ್ತಾ ಇದ್ದೆ. ಹೌದಾ? ರಥದಲ್ಲಿ ಆಯ್ತು, ಇಲ್ಲಿ ಬಂದ ಮೇಲೆ ನೀವು ವ್ಯವಸ್ಥೆ ಮಾಡು, ತೊಂದ್ರೆ ಇಲ್ಲ. ಅತ್ತೆ, ಆದ್ರೆ ನನಗೊಂದು ಆಸೆ ಉಂಟು. ಏನು? ಪೂರ್ವಿ ನನ್ನನ್ನು ಬಯಸಿದವಳು, ಅವಳಿಗೂ ಒಂದು ಮದುವೆ ಆಗ್ಬೇಕು ಎನ್ನುವುದಾಗಿ. ಆದ್ರೆ ಮದುವೆ ಆಗ್ಬೇಕು ಅಂತ ಆದ್ರೆ ನನ್ನಂತೆ ಸಮರ್ಥನಾಗಿರ್ಬೇಕು, ಸಮನ ಆಗಿರ್ಬೇಕು. ಹೌದು, ಅಂತಹ ಒಬ್ಬ ವರ ಇದ್ದಾನೆ. ನನ್ನ ಮಗಳಿಗೊಂದು ನೆಲ ಸಿಗಬೇಕು ಅಲ್ವಾ? ಹೌದೌದು. ಯಾರು ವರ? ನನ್ನ ಮಿತ್ರ ಸಂಜಯ. ಅವ ಏನು ಅಂತ ನೀವು ನೋಡಿದ್ದೀರಿ. ಹೌದು, ನಿಮ್ಮನ್ನು ಅಲ್ಲ ಅವನ ಬಗ್ಗೆ ನನಗೆ ಗೊತ್ತುಂಟು. ಆದರೆ ಮದುವೆ ಆಗುವುದು ನನ್ನ ಮಗಳು, ಅವಳ ಅಭಿಪ್ರಾಯ ಬೇಕಾಗುತ್ತದೆ. ಹೌದು ಮಗಳೇ, ಈ ಶುಭ ಸಂದರ್ಭದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಸಹ ಪುಣ್ಯನಿಗೆ ಒಳ್ಳೆ ಜೀವನವೇ ಸಿಕ್ಕಿದೆ ಸಿಂಧೂರ ಜೊತೆಯಲ್ಲಿ. ಆದರೆ ಸಮಾನ ವಯಸ್ಕರಂತಹ ನಿನಗೂ ಸಹ ಈ ಶುಭ ಸಂದರ್ಭದಲ್ಲಿ ಸಿಂಧೂರ ಹೇಳಿದ ಹಾಗೆ ಆತನ ಗೆಳೆಯನ ಜೊತೆಯಲ್ಲಿ ನಿನ್ನ ಮದುವೆ ಮಾಡಬೇಕೆಂದಾಗಿ ನಾನು ತೀರ್ಮಾನ ಮಾಡಿದ್ದೇನೆ ಮಗಳೇ. ಆದ್ರೆ ನನ್ನ ತೀರ್ಮಾನವೇ ಅಂತಿಮ ಅಂತಲ್ಲ. ಮದುವೆ ಆಗುವುದು ನೀವು, ಜೀವನ ನಡೆಸುವುದು ನೀವು. ಒಬ್ಬರನ್ನೊಬ್ಬರು ಅರಿತು ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿದ್ರು. ನಿನಗೆ ಮನಸ್ಸಿದ್ರೆ ಈ ಶುಭ ಸಂದರ್ಭದಲ್ಲಿ ನಿನ್ನ ಮದುವೆಯನ್ನು ಈಡೇರಿಸಿ ಬಿಡು. ಅಮ್ಮ, ಇಷ್ಟರವರೆಗೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ದವಳು ನಾನು. ಈ ಸಂದರ್ಭ ನನ್ನ ಜೀವನ ಒಳ್ಳೇದಾಗ್ಬೇಕು ಎನ್ನುವಾಗ ಅವನನ್ನ ಮದುವೆ ಆಗುವಂತ ಹೇಳ್ತಾ ಇದ್ದೀರಲ್ಲ, ಸಂತೋಷದಿಂದ ಒಪ್ಪಿ ನಡೆಯುತ್ತೇನಮ್ಮ. ಅಲ್ಲ, ಸಂತೋಷ ಆಗ್ಲಿಲ್ಲ ಅಂತಂದ್ರೆ ಒಂದು ವಿಚಾರ ಏನು? ಅದಕ್ಕೇನಾದ್ರೂ ಸಂತೋಷ ಆಗ್ಲಿಕ್ಕೆ ಬೇಕಾ? ಒಂದು ಬೇರು ಕೊಡುದ? ನಾ ಸಂತೋಷದಲ್ಲಿ ಇದ್ದೇನೆ ಪುಣ್ಯ. ಇದು ಮಾಂಗಲ್ಯ. ಎಷ್ಟು ದಿನ ಅಂತೂ ಕೆಟ್ಟ ಕೆಟ್ಟ ಕೆಲಸ ಎಲ್ಲ ಮಾಡಿದೆ, ಇನ್ನಾದ್ರೂ ಇದೊಂದು ಒಳ್ಳೇದಾಗ. ಗೆಳೆಯ, ನನ್ನ ಜೀವನ ಎನ್ನುವುದು ಹಸನಾಗಿ ಹೋಯಿತು, ಸಂತೋಷ. ಜೊತೆಯಲ್ಲಿ ನಿನ್ನ ಜೀವನವು ಹಸನಾಯಿತು. ಆದ್ರೆ ಇಷ್ಟಕ್ಕೆ ಮುಗಿಯಲಿಲ್ಲ. ಅಂದೊಂದು ಸಂದರ್ಭ ಈಕೆಗೆ ಸಿಂಧೂರವನ್ನು ಇಟ್ಟವ, ಆದ್ರೆ ಅದು ಕೇವಲ ಸಿಂಧೂರವಾಗಿತ್ತು. ಯಾಕೆ ಹೇಳು? ನೀ ಅಂದನಾಗಿದ್ದೆ, ಆ ಸಂತೋಷ ಸಂಭ್ರಮವನ್ನ ಕಾಣದಿದ್ದವ ನೀನು. ಆದ್ರೆ ಇಂದು ಅದು ಪುಣ್ಯ ಸಿಂಧೂರವಾಗಬೇಕು ಅಂತಾದ್ರೆ ಮತ್ತೊಮ್ಮೆ ನೀನು ಹಣೆಗೆ ಸಿಂಧೂರ ಇಡಬೇಕು. ಆ ಸಂತೋಷವನ್ನು ನಾವು ಕಾಣಬೇಕು. ಸಿಂಧೂರ ಇಡಬೇಕಾ? ನೀಡೊಲಿದು ಬಂದಿರುವುದು ಚೆಲುವಿಗೆ ಮಾರ, ನೀಡೊಲಿದು ಬಂದಿರುವುದು
ಬೆಳೆಸಿ